ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಕ್. ಇವತ್ತಿನ ದಿನ ನಾನು ನಿಮ್ಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿನ ತಗೊಂಡ್ ಬರತ್ತೀನಿ. ಯಾಕಂತಂದ್ರ ಇಂಡಸ್ಟ್ರಿ ಒಳಗ ಬಹಳಷ್ಟು ಸಿನಿಮಾಗಳು ಬಂದಾವ ಹೋಗ್ಯಾವ, ಬಹಳಷ್ಟು ಡೈರೆಕ್ಟರ್ಸ್ ಬಂದಾರ ಹೋಗ್ಯಾರ. ಅಂತದ್ರೊಳಗ ದೊಡ್ಡ ದೊಡ್ಡ ಕಥೆಗಳನ್ನ ಇಟ್ಕೊಂಡು ನಿಮ್ಗ ಒಂದು ಒಳ್ಳೆ ಮನರಂಜನೆಯನ್ನ ಕೊಟ್ಟಿದಂತ ಸಿನಿಮಾಗಳು ಉಂಟು. ಮತ್ತ ಒಂದು ಸಣ್ಣ ಸಿನಿಮಾವನ್ನ ಕೊಟ್ಟ ಒಂದು ಕತೆ, ಒಂದು ನೀತಿಯನ್ನ ಹೇಳುವಂತ ಸಿನಿಮಾಗಳು ಅದಾವ. ಆದ್ರ ಇವತ್ ನಾವ್ ಯಾರ ಜೊತೆ ಅದೇವಿ ಅಂತಂದ್ರ, ಒಳ್ಳೆ ಕಥೆಯನ್ನ ಕೊಟ್ಟು ಅದ್ರೊಳಗಿರುವಂತಹ ಪಾತ್ರಗಳಿಗೆ ಒಳ್ಳೆ ಬರಹವನ್ನ ಕೊಟ್ಟಿರ್ತಕ್ಕಂತಹ ಬಿ ರಾಮಮೂರ್ತಿ ಸರ್ ಜೊತೆ ನಾವ್ ಇವತ್ತದೇವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮಿದ್ದೀರಿ ಸರ್? ಆರಾಮ. ಖುಷಿ ಆಗತ್ತೆ ಸರ್ ನಿಮ್ಗೆ ಭೇಟಿ ಆಗಿ. ಥ್ಯಾಂಕ್ ಯು. ನೀವು ಹುಬ್ಬಳ್ಳಿಯಿಂದ ಬಂದಿದ್ರಲ್ಲ, ಅದು ಸಂತೋಷ ನಮಗೆ. ನಮ್ ಭಾಗ್ಯ ಸರ್. ಎಸ್ ಸರ್, ಈಗ ನಾವು ಸಮಯ ವ್ಯರ್ಥ ಮಾಡಿದ ಸೀದಾ ವಿಷಯಕ್ಕೆ ಬರೋಣ್ರಿ. ನಿಮ್ಮ ಬಗ್ಗೆ ಪರಿಚಯ ನಾವು ಕೊಡೋ ಅವಶ್ಯಕತೆ ಇಲ್ಲ ಸರ್, ಯಾಕಂತಂದ್ರೆ ಇಂಡಸ್ಟ್ರಿ ಒಳಗೆ ಪ್ರತಿಯೊಬ್ಬರಿಗೂ ಗೊತ್ತು ನಿಮ್ ಬಗ್ಗೆ. ಆದ್ರೆ ನಿಮ್ಮ ಪರಿಚಯ ನೀವ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಬೋದು ಸರ್ ನೀವು? ಅಲ್ಲ, ನನ್ನ ಪರಿಚಯ ನಾನೇ ಮಾಡ್ಕೊಳ್ಳೋದಾದ್ರೆ, ಹಾ ಸರ್. ಮೊದಲು ನಿಮ್ಮ ಚಾನಲ್ಗೆ ನಾನು ಶುಭಾಶಯ ಕೋರ್ಬೇಕು. ಧನ್ಯವಾದ ಅಲ್ವಾ? ಸರ್. ಈಗ ಹುಬ್ಬಳ್ಳಿಯಿಂದ ಬಂದು ನಮ್ಮ ಮನೆಗೆ ಬಂದು ನೀವು ಇಂಟರ್ವ್ಯೂ ಮಾಡ್ತಾ ಇರುವಾಗ TMT ಅಂತ ನಿಮ್ಮ ಹೆಸರು ಕೇಳ್ಪಟ್ಟೆ. ಹೌದು. TMT ಅಂತಂದ್ರೆ ನಾವೀಗ BTS ಬಸ್ಗಳಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ನೋಡ್ತೀವಿ ನಾವು. ಹಾ ರೀ. ದೊಡ್ಡ ದೊಡ್ಡ ಸ್ಟಾರ್ ನಟರು ಕಬ್ನಾನ ಹಿಡ್ಕೊಂಡು TMT ಬಾರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಹೌದು. ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಆಯ್ತು ನಿಮ್ಮ ಚಾನೆಲ್. ಸರ್ ನಾವೀಗ ವಿಚಾರ ಮಾಡಿದ್ದಿಲ್ರಿ sir. ಮಾಡಿದ್ದಿಲ್ಲ, ಅದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ. Yes, ಅದಕ್ಕೆ ನಿರ್ದೇಶಕರ ಪರ್ಸ್ಪೆಕ್ಟಿವ್ ಅಂತ ಅಂತಾರ. ಅದಲ್ಲದೆ TMT ಇನ್ನೂ ಒಂದು ಅರ್ಥ ಇದೆ. ನಾವು ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಾದ್ರೆ ಹಾ ಸರ್. ಫಸ್ಟ್ ಥ್ರೆಡ್ಮಿಲ್ ಟ್ರಸ್ಟ್ ಅಂತ ಮಾಡ್ತಾರೆ, ಹಾ ಕರೆಕ್ಟ್. ಒಂದು ಹೃದಯ ಸಂಬಂಧ ಇದನ್ನ ಇದು ಮಾಡೋದಕ್ಕೆ ಅಂತ. ಹ್ಮ್. ಸೊ ಹಾಗೆ ನಿಮ್ಮದು ಹೃದಯನೂ ಹೌದು, ಹಾಗೆ ಶಕ್ತಿನೂ ಹೌದು, ಅರೆ ವಾ. ಎರಡು ಇನ್ವಾಲ್ವ್ ಆಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಚಾನೆಲ್ಗೆ ನಾನು ಶುಭಾಶಯ ಕೋರ್ತೀನಿ. ಧನ್ಯವಾದ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಅದಕ್ಕೆ ಹೇಳು ಸರ್, ನಿಮ್ಮಂತವ್ರ ನಮ್ದು ಗೈಡೆನ್ಸ್ ಬೇಕಂತಂತ. ಎಸ್ ಸರ್. ಈಗ ನನ್ನ ಸಿನಿಮಾ ಜರ್ನಿ ಬಗ್ಗೆ ನೀವು ಕೇಳಿದ್ರೆ ಹೇಗೆ ಹ್ಮ್. ಬಂದಿತ್ತು ಅಂತ. ಹ್ಮ್. ಸಿನಿಮಾ ಬರೋದಕ್ಕೆ ನಾನು ಕಾರಣ ಎರಡು. ಹ್ಮ್. ಹ್ಮ್. ಒಂದು, ನಮ್ಮ ತಂದೆಯವರು, ಹಾ ಸರ್. ಅವರು ನಟರಾಗಿದ್ರು. ಹ್ಮ್. ಗೋರಾ ಭೀಮರಾವ್ ಅಂತ ಹೇಳಿ, ರಾಜ್ಕುಮಾರ್ ಅವರ ಸಿನಿಮಾ ಆಗ್ಬೋದು, ಅಥವಾ ವಿಷ್ಣುವರ್ಧನ್ ಸಿನಿಮಾ ಆಗ್ಬೋದು, ಪ್ರಭಾಕರ್ ಆಗ್ಬೋದು, ಅಂಬರೀಷ್ ಆಗ್ಬೋದು, ಎಲ್ಲರ ಸಿನಿಮಾಗಳಲ್ಲೂ ಅವರೊಂದು ಪೋಷಕ ನಟರಾಗಿ ಇದ್ದೇ ಇರ್ತಿದ್ರು. ಅಂದ್ರೆ ಸ್ಕ್ರಿಪ್ಟ್ ಆಗಿ ಸ್ಟಾರ್ ಕೇಸ್ ಫೈನಲೈಸ್ ಮಾಡೋವಾಗ್ಲೇನೆ ಅವ್ರ ಹೆಸರು ಸೇರ್ಬಿಡ್ತಿತ್ತು. ಕರೆಕ್ಟ್. ಸೊ ಹಾಗಾಗಿ ಆ ಒಡನಾಟ ಒಂದು. ಹಾ. ಮತ್ತೆ ಜೊತೆಗೆ ನಮ್ಮ ತಂದೆಯವರ ಜೊತೆ ನಾನು ಬಾಲ ಕಲಾವಿದನಾಗಿ ತುಂಬಾ ನಾಟಕಗಳನ್ನು ಮಾಡ್ತಾ ಇದ್ದೆ. ಹ್ಮ್. ಅದು ಒಂದು ಕಡೆ. ಹ್ಮ್. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ನಾನು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಅದೊಂದು ಕಾರಣ ಆದ್ರೆ, ಹ್ಮ್. ನಮ್ಮ ಮನೆ ಎದುರುಗಡೆ C. ಜಯರಾಮ್ ಅಂತ ಇದ್ರು. ಹ್ಮ್. ಹ್ಮ್. ಅವರು ರಾಜ್ಕುಮಾರ್ ಅವರ ಷಟ್ಕಂದ್ರು, ಹ್ಮ್. ಅಂದ್ರೆ ಪಾರ್ವತಮ್ಮ ಅವರ ತಂಗಿ ಯಜಮಾನ್ರು. ಹಾ. ಸೊ ಅವ್ರು ಅಷ್ಟೊತ್ತಾಗ್ಲೇ ಪ್ರೊಡಕ್ಷನ್ ಅಲ್ಲಿ ಇದ್ರು, ಪ್ರೊಡಕ್ಷನ್ ಮಾಡ್ತಾ ಇದ್ರು. ಪಾವನಗಂಗಾ ಹ್ಮ್. ಇದೆಲ್ಲ ಸಿನಿಮಾಗಳು ಮಾಡಿದ್ರು. ಗಲಾಟೆ ಸಂಸಾರ, ರಜನಿಕಾಂತ್ ಹಾಕೊಂಡು ಮಾಡಿದ ಹೌದು. ಸಿನಿಮಾ ಎಲ್ಲ. ಸೊ ಅದ್ರಲ್ಲೆಲ್ಲ ನಮ್ಮ ತಂದೆನೂ ಅಭಿನಯಿಸಿದ್ರು. ಹಾಗೆ ನನ್ನ ಕೊನೆ ತಮ್ಮ ಕೂಡ ಪಾವನಗಂಗಾನಲ್ಲಿ ಆರ್ತಿ ಬ್ರದರ್ ಕ್ಯಾರೆಕ್ಟರ್ ಮಾಡಿದ್ದ, ಏನ್ ಅಶೋಕ್ ಚಿಕ್ಕವರಾಗಿದ್ದಾಗ ಹ್ಮ್. ಮಾಡಿದ್ದ. ಹಾಗೆ ನಮ್ಮ ಸಂಬಂಧಗಳು ಹಾಗೆ ಬೆಳೆದಿತ್ತು. ಹಾ. ಸೊ ನಾನು ಓದೋವಾಗ್ಲೇನೆ ಅವ್ರ ಮನೆಗೆ ಹೋಗಿ, ಈಗ ಮಿಲನ ಪ್ರಕಾಶ್ ಏನಿದ್ದಾರೆ ಹಾ. ಅವ್ರಿಗೆ ಮತ್ತೆ ಅವ್ರ ಅಕ್ಕಂದ್ರಿಬ್ಬರಿಗೂ ಪಾಠ ಹೇಳ್ಕೊಡ್ತಾ ಇದ್ದೆ. ಅರೆ ವಾ. ಹಾ ರೀ. ಸೊ ಆತರ ಒಂದು ಸಂಬಂಧದಲ್ಲಿದ್ದಾಗ ನಾನು ಗ್ರಾಜುಯೇಷನ್ ಆದ್ಮೇಲೆ ಐ ಪಾಸ್ಡ್ ಔಟ್ ಫ್ರಮ್ SGRC ಕಾಲೇಜ್, Okay. ಆನಂದರಾವ್ ಸರ್ಕಲ್. ಅದಾದ್ಮೇಲೆ ಐ ವಾಸ್ ಹಂಟಿಂಗ್ ಫಾರ್ ದ ಜಾಬ್. ಹ್ಮ್. ಏನ್ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಅಂತ ಹೇಳಿ. ಆಗ ಅವ್ರೊಂದು ಆಫರ್ ಮಾಡಿದ್ರು, ಈಗ ನಿಮ್ಗೆ ಕೆಲಸ ಸಿಗೋವರೆಗೂ ಹ್ಮ್. ಯಾಕೆ ನಮ್ಮ ಕಂಪನಿನಲ್ಲಿ ಕ್ಯಾಶಿಯರ್ ಆಗಿರಬಾರ್ದು. ಹಾ. ಹಾ. ಸೊ ಐ ಸ್ಟಾರ್ಟೆಡ್ ಆಸ್ ಎ ಕ್ಯಾಶಿಯರ್. ಹಾ. ಸಾರಾ ಗೋವಿಂದ್ ಅವರು ಚೀಫ್ ಮ್ಯಾನೇಜರ್ ಅವಾಗ. ಹ್ಮ್. ನಮ್ಮ ಏನೀಗ ಒಕ್ಕೂಟದ ಇದೆಲ್ಲ ಇದ್ದಾರೆ, ಸಾರಾ ಗೋವಿಂದ್ ಅವರು ಚೇಂಬರ್ ಅಧ್ಯಕ್ಷರು ಆಗಿದ್ರು. ಅವ್ರ ಕೈ ಕೆಳಗಡೆ ಸ್ಟಾರ್ಟೆಡ್ ಆಸ್ ಎ ಕ್ಯಾಶಿಯರ್. ಹ್ಮ್. ಸೊ ಹಾಗೆ ಶುರು ಮಾಡಿದನು. ಒಂದು ಸಿನಿಮಾ ಆದ ನಂತರ ಹ್ಮ್. ನನಗೆ ನಮ್ಮ ಹುಲಿ ಚಂದ್ರಶೇಖರ್ ಅಂತ ಇದ್ದಾರೆ, ಹಾ ರೀ. ನಮ್ಮ ತಂದೆಯವರ ಸ್ನೇಹಿತರು. ಅವರು ಹಾ ರೀ. ದೊಡ್ಡ ಮನೆ ಎಸ್ಟೇಟ್ ಅಂತ ಹೇಳಿ ಸಿನಿಮಾ ಮಾಡಿದ್ರು ಅವರು, ಹ್ಮ್. ನಮ್ಮ ತಂದೆಯವರು. ಅವಾಗ ಅಮೂಲ್ ಪಾಲೇಕರ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ರು ನಮ್ಮ ತಂದೆಯವರು. ಪ್ರೊಡಕ್ಷನ್ ಹ್ಮ್. ಪ್ರಶಸ್ತಿ ಅಂತ ಹೇಳಿ ಕನ್ನಡ, ಆಗಂತಕ್ಕಂತ ಹಿಂದಿ. ಹಾ. ಸೊ ಆ ಒಂದು ಇದರಲ್ಲಿ ಚಂದ್ರಶೇಖರ್ ಅವರು ಕೋ ಡೈರೆಕ್ಟರ್ ಆಗಿದ್ರು. ಹ್ಮ್. ಹ್ಮ್. ಸೊ ಅವರು ನಮ್ಮ ತಂದೆಯವ್ರನ್ನ ಕೇಳಿದಾಗ, ಮಗ ಏನ್ ಮಾಡ್ತಿದ್ದಾನೆ ಅಂತ. ಇಲ್ಲ, ಅವನು ಈ ತರ ಜಯರಾಮ್ ಅವ್ರ ಕಂಪ್ನಿನಲ್ಲಿ Cashier. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ Oh, sorry. ಕ್ಯಾಶಿಯರ್ ಆಗಿದ್ದಾನೆ ಅಂತ. ಡೈರೆಕ್ಷನ್ ಸೈಡ್ ಇಂಟ್ರೆಸ್ಟ್ ಇದೆಯಾ? ಅವ್ನಿಗೆ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಕಾಲೇಜಲ್ಲಿ ಇದ್ದಾಗಲೇ ಅವ್ನು ನಾಟಕಗಳನ್ನೆಲ್ಲ ಡೈರೆಕ್ಟ್ ಮಾಡ್ತಾ ಇದ್ದ. ಹ್ಮ್. ನಾಟಕಗಳು ಮಾಡಿದಾನೆ ಕಾಲೇಜಲ್ಲಿ, ಅಂತರ್ ಕಾಲೇಜ್ ನಾಟಕ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದಾನೆ ಅಂತ ಹೇಳಿದಾಗ, ನಂಗೆ ಕಳಿಸಿ ನೋಡೋಣ ಅಂತ. ಸೊ ಅಲ್ಲಿಂದ ಒಂದು ಬಡ್ತಿ ಏನಾಯ್ತು ನನಗೆ, ಕ್ಲಾಬ್ ಬಾಯ್ ಆಗಿ ಮುತ್ತು ಚಿತ್ರಕ್ಕೆ ಹೋದೆ ನಾನು. Okay. ಸೊ R. N. ಜಯಗೋಪಾಲ್ ಅವ್ರ ಕೈ ಕೆಳಗಡೆ ಚಂದ್ರಶೇಖರ್ ಅವರು, ನಮ್ಮ ನಂಜುಂಡೇಗೌಡರು ಆ ಟೀಮಲ್ಲಿ ಇದ್ರು ಅವಾಗ. ಹಾ ರೀ. ಅವ್ರ ಅಸೋಸಿಯೇಟ್ ಆಗಿದ್ರು. ಅವ್ರ ಕೈ ಕೆಳಗಡೆ ನಾನು ಕ್ಲಾಬ್ ಬಾಯ್ ಆಗಿ ಶುರು ಮಾಡಿದೆ ಕೆಲಸ. ಹ್ಮ್. ಸೊ ಆ ಒಂದು ಸಿನಿಮಾ ಆದ ತಕ್ಷಣನೇ ನಾನಿನ್ನ ಬಿಡ್ಲಾರೆ ನಾನು ಫಸ್ಟ್ ಎಂಟ್ರಿ ಆಗಿದ್ದು 78 ಅಲ್ಲಿ ಹ್ಮ್. ಕ್ಯಾಶಿಯರ್ ಆಗಿ ಇದಾಗಿ.
ಅದಾದ ನಂತರ ಮುತ್ತು ಆದ್ಮೇಲೆ ನಾನು ವಾಪಸ್ ಬಂದಾಗ ಅವ್ರು ಆಟೋ ರಾಜ ಸ್ಟಾರ್ಟ್ ಮಾಡಿದ್ರು. ಜಯರಾಮ್ ಅವರು, ಶಂಕರ್ನಾಗ್ ಗಾಯತ್ರಿ ಇದು. ಸೊ ಗಾಯತ್ರಿ ಇಂಟ್ರೊಡಕ್ಷನ್ ಸಿನಿಮಾ ಅದು. ಆ ಸಿನಿಮಾದಲ್ಲಿ ನನಗೆ ಜವಾಬ್ದಾರಿ ಏನ್ ಕೊಟ್ರು ಅಂತ ಹೇಳಿದ್ರೆ, ಗಾಯತ್ರಿಗೆ ಡೈಲಿ ಕನ್ನಡ ಅಭ್ಯಾಸ ಮಾಡಿಸೋದು. ಆಕೆ ಚಾಲುಕ್ಯ ಹೋಟ್ಲಲ್ಲಿ ಇದ್ರು. ಸೊ ದಿನ ಬೆಳಿಗ್ಗೆ ನಾವು ಏನ್ ಶೂಟ್ ಮಾಡ್ತೀವಿ ಆ ಸೀನ್ ಗಳನ್ನ ನಾನು ಹೋಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಡೋದು. ನಾನು ಅಂದ್ರೆ NAANU, ಓಕೆ, ಆತರ ಸ್ಪೆಲ್ಲಿಂಗ್ಸ್ ಬರೆದು ಅವ್ರಿಗೆ ಡಿಕ್ಟೇಟ್ ಮಾಡಿ ಅವ್ರನ್ನ ಸೆಟ್ ಕರ್ಕೊಂಡ್ ಬರ್ತಿದ್ದೆ. ಸೊ ಹಾಗೆ ಶುರು ಆಯ್ತು, ಇನ್ನೊಂದು ರೀತಿ ನನ್ನ ಅನುಭವ ಶುರು ಆಯ್ತು. ಅಲ್ಲಿಂದ ಆಟೋ ರಾಜ ಮುಗಿಸ್ಕೊಂಡಾಗ ನೆಕ್ಸ್ಟ್ ಅನುಪಮ ಮಾಡಿದ್ರು. ಅನುಪಮಗೆ ನಾನು ಅಲ್ಲಿಂದ ಒಂದು ಕ್ಲಾಬ್ ಬಾಯ್ ಆಗಿ ಏನ್ ಬಂದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಅಲ್ಲಿಂದ ಅಸೋಸಿಯೇಟ್ ಲೆವೆಲ್ಗೆ ಒಂಚೂರು ಪ್ರಮೋಷನ್ ಸಿಕ್ತು. ಸೊ ಅನುಪಮದಲ್ಲಿ ರೇಣುಕಾ ಶರ್ಮಾ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದೆ. ರೇಣುಕಾ ಶರ್ಮಾ ಅವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಕಾರಣ ಏನಂತಂದ್ರೆ, ನಾನಿನ ಬಿಳ್ಳಾರಿಗೂ ಅವ್ರ ಅಸೋಸಿಯೇಟ್, ಆಟೋ ರಾಜಲ್ಲೂ ಅವ್ರಿದ್ರು. ಸೊ ಹಾಗಾಗಿ ಅವ್ರ ಕೈ ಕೆಳಗಡೆ ಕೆಲಸ ಶುರು ಮಾಡಿದೆ. ಬಹಳಷ್ಟು ಅವ್ರ ಕೈ ಕೆಳಗಡೆ ಕಲಿತೆ ನಾನು. ರೇಣುಕಾ ಶರ್ಮಾ ಅವರು ವೆರಿ ಡಿಸಿಪ್ಲಿನ್ಡ್ ಪರ್ಸನ್. ಅವ್ರ ವರ್ಕ್ ಮೆಥಡ್ ಏನಿದೆ, ಮೆಥಡ್ ಎಲ್ಲ ಅವ್ರ ಹತ್ರ ಸ್ವಲ್ಪ ತಿಳ್ಕೊಂಡೆ. ಅದಾದ ನಂತರ ಏನಾಯ್ತು, ಅವ್ರು ಅನುಪಮ ಆದ್ಮೇಲೆ ಕಾಮನ್ ಬಿಲ್ಲು ಮಾಡಿ, ಕಾಮನ್ ಬಿಲ್ಲುಗೆ ಡೈರೆಕ್ಟ್ ಆಗಿ ರಾಜ್ಕುಮಾರ್ ಅವ್ರ ಜೊತೆ ಒಂದು ಒಡನಾಟ ಶುರುವಾಗಿದ್ದು ಆ ಸಿನಿಮಾ ಇಂದ. ಕಾಮನ್ ಬಿಲ್ಲು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ, ಫಸ್ಟ್ ಅಸೋಸಿಯೇಟ್. ಇದೆಲ್ಲ ಅಸಿಸ್ಟೆಂಟ್ ಇದಾಗಿ ಏನಾಯ್ತು, ನೆಕ್ಸ್ಟ್ ವರ್ಕ್ ಆಸ್ ಅಸೋಸಿಯೇಟ್. ಅದಕ್ಕೆ ಕಾಮನ್ ಬಿಲ್ಲು ಇಂದ ನನಗೆ ಆ ಕಂಪನಿಯಲ್ಲಿ, ಅಣ್ಣವ್ರ ಕಂಪನಿನಲ್ಲಿ ಜಾಗ ಭದ್ರ ಆಗ್ತಾ ಹೋಯ್ತು. ಅವ್ರು ಯಾರೇ ಬರ್ಲಿ ಡೈರೆಕ್ಟರ್ಗಳು, ನಾನೇ ಅಸೋಸಿಯೇಟ್ ಆಗ್ಬೇಕು ಅಂತ. ಸೊ ಕಾಮನ್ ಬಿಲ್ಲು ಇಂದ ಹಿಡಿದು ಶ್ರುತಿ ಸೇರಿದಾಗ, ಭಾಗ್ಯಲಕ್ಷ್ಮಿ ಬಾನಮ್ಮ, ಅನುರಾಗ ಅಳಿತು, ಧ್ರುವ ತಾರೆ, ಎಲ್ಲವೂ ದೇವತಾ ಮನುಷ್ಯವರೆಗೂ ನಾನೇ ಕೋ ಡೈರೆಕ್ಟರ್ ಸಿನಿಮಾಗಳಿಗೆಲ್ಲ. ಸೊ ಸಂಗೀತಂ ಶ್ರೀನಿವಾಸರಾವ್, MS ರಾಜಶೇಖರ್, ವಿಜಯ ರೆಡ್ಡಿ ಅವರಾಗ್ಬೋದು, ತೊರೆ ಭಗವಾನ್ ಅವರಾಗ್ಬೋದು, ಯಾರೇ ಬಂದ್ರು ರಾಮಮೂರ್ತಿ ವಿಲ್ಬಿದಿ ಅಸೋಸಿಯೇಟ್ ಅನ್ನೋ ತರ ಭದ್ರ ಆಗಿತ್ತು ನನ್ನ ಸ್ಥಾನ. ಸೊ ಆ ವರ್ಕ್ಮನ್ಶಿಪ್ ಅಲ್ಲೇ ಕಲ್ತಿದ್ದು ನಾನು. ಆಕ್ಚುಲಿ ರಾಜ್ಕುಮಾರ್ ಅವ್ರ ಕಂಪನಿನಲ್ಲಿ ಇದ್ದಾಗ ಅಕ್ಕವರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಆಮೇಲೆ ಆ ಮೊದಲಿಂದ ಫ್ಯಾಮಿಲಿನ ಗೊತ್ತಿರೋದ್ರಿಂದ, ನಮ್ಮ ತಂದೆಯವರು ಒಡನಾಟ ಬೇರೆ ಇದರಿಂದ ನನಗೆ ಸ್ವಲ್ಪ ಈಸಿ ಆಯ್ತು ಎಲ್ಲ ಕೆಲಸ. ಡಿಸ್ಕಷನ್ ಅನ್ನೋ ಶುರು ಆಗ್ತಿತ್ತಲ್ಲ, ಅವಾಗ ಅವ್ರ ಕಂಪನಿಲಿ ಏನಂದ್ರೆ ಅಸೋಸಿಯೇಟ್ ಯಾರೇ ಇದ್ರು ಡಿಸ್ಕಷನ್ ಅಲ್ಲಿ ಕೂತ್ಕೋಬೇಕು, ಆ ಒಂದು ಪದ್ಧತಿ ಇತ್ತು. ಸೊ ಹಾಗಾಗಿ ನಮ್ಗೆ ಉದಯ್ ಶಂಕರ್ ಅವರಾಗ್ಲಿ, MD ಸುಂದರ್ ಅವರಾಗ್ಲಿ, ಯಾರೇ ಕತೆ ಮಾಡುವಾಗ್ಲೂ ಕಥೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗೋದು ನಮ್ಗೆ ತಿಳಿತಾ ಹೋಯ್ತು, ಹೌ ದಿ ಡಿಸ್ಕಷನ್ ವಿಲ್ ಬಿ ಗೋಯಿಂಗ್ ಆನ್ ಅಂತ. ಸೊ ಆ ಡಿಸ್ಕಷನ್ಸ್ ನಮ್ ಕರಗತ ಆಗ್ತಾ ಹೋಯ್ತು. ಆಮೇಲೆ ಜಯರಾಮ್ ಅವರೇ ನನಗೆ ಒಂದು ಹಂತದಲ್ಲಿ ಏನಾಯ್ತು, ಆನಂದ್ಗೆ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು. ಆಮೇಲೆ ಶಿವಣ್ಣಂದ್ ಫಸ್ಟ್ 5 ಪಿಕ್ಚರ್ಗೂ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು. ರಾಘವೇಂದ್ರ ರಾಜ್ಕುಮಾರ್ ಫಸ್ಟ್ 3 ಪಿಕ್ಚರ್ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು. ಪುನೀತ್ ಬೆಟ್ಟದ್ದು ನಾನೇ ಅಸೋಸಿಯೇಟ್ ಡೈರೆಕ್ಟರ್. ಸೊ ಆ ಹಂತದಲ್ಲಿ ಕೆಲಸ ಮಾಡುವಾಗ ಆನಂದಲ್ಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ 1-2 ದಿವಸ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಸಂಗೀತಂ ಅವರು ಬಿಟ್ಕೊಟ್ರು. ಅವ್ರೇನೋ ಒಂದು ಕಾರ್ಯ ನಿಮಿತ್ತ ಸ್ವಲ್ಪ ಆಕ್ಷನ್ ಸೀನ್ ಇದೆ, 1-2 ಇದು ಡ್ರೈವಿಂಗ್ ಥಿಯೇಟರ್ ನಲ್ಲಿ ಗುರು ಮತ್ತೆ ಶಿವ ಸೀನ್ಗಳಿದೆ, ಅದನ್ನ ಶೂಟ್ ಮಾಡ್ಬಿಡಪ್ಪ ನೀನು, ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯು, ಮಾಡು ಅಂತ ಹೇಳೋದು. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಅವ್ರು ಕೊಟ್ಟಿದ್ದಕ್ಕೆ ಪ್ರೂವ್ ಆಯ್ತು. ಪ್ರೂವ್ ಆದಾಗ ಅವರು, ಇಲ್ಲ ನೆಕ್ಸ್ಟ್ ನಿಮ್ಮ ಕಂಪನಿನಲ್ಲಿ ಈಸ್ ಎಮಿನೆಂಟ್ ಪರ್ಸನ್ ಟು ಬಿ ಎ ಡೈರೆಕ್ಟರ್ ಅಂತ ಹೇಳಿದ್ರು ಅವರು. ಸೊ ಅದು ನಮ್ಗೆ ಆಶೀರ್ವಾದ ಆಯ್ತು. ಹಾಗಾಗಿ ಜಯರಾಮ್ ಅವರು, ನೀನ್ ಡೈರೆಕ್ಟ್ ಮಾಡೋ ಕಾನ್ಫಿಡೆನ್ಸ್ ಇದೆಯಾ ಈಗ ಅಂತ ಕೇಳಿದ್ರು. ಇದೆ ಅಂತಂದೆ. ಸೊ ಆಫರ್ಡ್ ಮೀ ದ ಫಸ್ಟ್ ಪಿಕ್ಚರ್. ಸೊ ಆ ಕಂಪನಿಯಿಂದಾನೇ ಸ್ಟಾರ್ಟ್ ಮಾಡಿದೆ ಕೆರಿಯರ್. ಅಲ್ಲೇ ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡಿದೆ, ಅದು ರುದ್ರ ತಾಂಡವ 1990. ಬಾಲರಾಜ್ ಅಂಡ್ ಶಶಿಕುಮಾರ್ ಮಾಡಿದ್ದು. ಆ ಸಿನಿಮಾ 3ನೇ ದಿವಸ ಶೂಟ್ ಮಾಡುವಾಗ ಜಯ ಜಗದೀಶ್ ಅವರು ಈ ನನ್ನ ವರ್ಕಿಂಗ್ ಮೆಥಡ್, ನನ್ನ ಸ್ಟೈಲ್ ಎಲ್ಲ ನೋಡಿ 10,000 rupees ಅಡ್ವಾನ್ಸ್ ಕೊಟ್ಟರು. 3rd ಡೇ ಇನ್ನು ಶೂಟ್ ಆಗೋವಾಗ್ಲೇನೆ, ನೆಕ್ಸ್ಟ್ ನನ್ನ ಪಿಕ್ಚರ್ ನೀನು ಡೈರೆಕ್ಟ್ ಮಾಡ್ಕೊಡ್ತೀಯಾ ಅಂತ. ಸೊ ಅದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನು ಚೆನ್ನಾಗಿ. ಸೊ ಆ ಸಿನಿಮಾ ಆದ ನಂತರ ನಾನು ರಾಣಿ ಮಹಾರಾಣಿ ಮಾಡಿದ್ದು, ಸೆಕೆಂಡ್ ಪಿಕ್ಚರ್ ಅದು. ನನಗೆ ಫಸ್ಟ್ ಪಿಕ್ಚರ್ ಪ್ರಿವ್ಯೂ ನೋಡಿದಾಗ್ಲೇನೆ ನನಗೆ ಒಂದು 10 ಜನ ಅಡ್ವಾನ್ಸ್ ಕೊಟ್ಟರು ಆಕ್ಚುಲ್ ಆಗಿ, ಪ್ರೊಡ್ಯೂಸರ್ಸ್. ಇನ್ನು ರಿಲೀಸ್ ಆಗಿರ್ಲಿಲ್ಲ ಸಿನಿಮಾ. ಬಹುಶಃ ಇಂಡಸ್ಟ್ರಿನಲ್ಲಿ ಆತರ ಅವಕಾಶ ಯಾರಿಗೆ ಬಂದಿತ್ತು ಗೊತ್ತಿಲ್ಲ, ನನಗೆ ಬಂದಿತ್ತು ಆಕ್ಚುಲ್ ಆಗಿ. ಸೊ ಆ ಪಿಕ್ಚರ್ ಆದ್ಮೇಲೆ ಜಯ ಜಗದೀಶ್ ಸೆಕೆಂಡ್ ಪಿಕ್ಚರ್ ಶುರು ಮಾಡಿದೆ. ಅದು ಹಿಂದೆ ನಂತರ ಆ ಪಿಕ್ಚರ್ ನನ್ಗೆ ಯಾರ್ಯಾರು ಅಡ್ವಾನ್ಸ್ ಕೊಟ್ಟಿದ್ರು ನೋಡಿ, ಅವ್ರಲ್ಲಿ 5 ಜನ ಸಿನಿಮಾ ಮಾಡಿ ಕಂಟಿನ್ಯೂಸ್ ಆಗಿ. ಸೊ ಅದು ಅಶೋಕ ಚಕ್ರ, ನನಗೂ ಹೆಂಡತಿ ಬೇಕು, ರೋಲ್ ಕಾಲ್ ರಾಮಕೃಷ್ಣ, ಈ ತರ ಎಲ್ಲ ಹಿಟ್ ಸಿನಿಮಾಸ್ ಆಯ್ತು. ನನಗೂ ಹೆಂಡತಿ ಬೇಕು, ಇವೆಲ್ಲ. ಸೊ ಅದು ಆ ನಂತರ ಸ್ವಲ್ಪ ಇನ್ನೂ ಭದ್ರ ಆಯ್ತು ನನಗೆ ಸ್ಥಾನ. ಒಂದು ಆ ಕೆರಿಯರ್ ಹಾಗೆ ಬಿಲ್ಡಪ್ ಆಯ್ತು. ಹಾಗಾಗಿ ಒಂದು 54 ಸಿನಿಮಾಗಳನ್ನ ಡೈರೆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ನಿಜ ಸರ್, ಕೇಳಿ ನಮ್ಗೆ ರೋಮಾಂಚನ ಆಗತ್ತಿದೆ. 54 ಸಿನಿಮಾ ಮಾಡೋದಂದ್ರೆ ಅಷ್ಟು ಸರಳವಾದ ವಿಷಯ ಅಲ್ಲ. 1990ರಾಗ ನೀವು ಶುರು ಮಾಡಿದ್ರಿ ಸರ್ ಜರ್ನಿನ. ಈ 34 ವರ್ಷ ನೀವು ಏನ್ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರಿ, ಅಂಡ್ ಇವತ್ತಿಗೂ ನೀವು ತೊಡಗಿಸ್ಕೊಳತ್ತೀರಿ, ಬಿಟ್ಟು ಬಿಡ್ಲಾರ್ದಂಗ್ ಬಿಸಿ ಇದೀರಿ. ಸೊ ಈ ಒಂದು 34 ವರ್ಷದ ಅವಧಿ ಒಳಗೆ ಸರ್, ಈ ಸಿನಿಮಾ ಜೊತೆ ನೀವು ಎವಾಲ್ವ್ ಆಗಿರ್ತೀರಿ. ಸೊ ಈ ವೈಯಕ್ತಿಕ ಬೆಳವಣಿಗೆ ಹೆಂಗಾಗಿತ್ತು ಸರ್ ನಿಮ್ಮ ಜೀವನದೊಳಗ ಸಿನಿಮಾದಿಂದ?
ಸಿನಿಮಾಯಿಂದ ನನಗೆ ಏನು ಅಸೋಸಿಯೇಟ್ ಆಗಿದ್ದಾಗ ಏನು ಗುರುತಿಸ್ಕೊಂಡು ಸ್ಥಾನನ ಭದ್ರ ಮಾಡ್ಕೊಂಡಿದ್ದೆ. ಡೈರೆಕ್ಟರ್ ಆದ್ಮೇಲೆ ಈ ಚಾನ್ಸಸ್ ಏನು ಬಂತು ಅದನ್ನ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಆಮೇಲೆ ಕಥೆಯನ್ನ ಮಾಡುವಾಗ ನಾನು ಕಥೆಯನ್ನ ಒಂದಾದ್ಮೇಲೆ ಒಂದು ಇದೇ ತರ ಮಾಡಕ್ ಹೋಗ್ಲಿಲ್ಲ. ನನ್ನ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಕಥೆಯನ್ನ ಬೇರೆ ತರ ಆಯಾಮಗಳಲ್ಲಿ ನೋಡುವಂಥದ್ದು. ಒಂದು ಆಕ್ಷನ್ ಓರಿಯೆಂಟೆಡ್ ಮಾಡಿದ್ರೆ ಇನ್ನೊಂದು ಕಾಮಿಡಿ, ಅದು ಬಿಟ್ಟರೆ ಇನ್ನೊಂದು ಫ್ಯಾಮಿಲಿ ಡ್ರಾಮಾ. ಯಾಕಂದ್ರೆ ಬ್ರ್ಯಾಂಡ್ ಆಗ್ಲಿಲ್ಲ. ಬ್ರ್ಯಾಂಡ್ ಆಗದೆ ಇದ್ದಾಗ ನಾನು ಸರ್ವೇ ಸ್ವಲ್ಪ ಜಾಗ ಇದಾಯ್ತು. ಹಾಗಾಗಿ ಅವಾಗ CBI ಶಿವ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಇವೆಲ್ಲ ನಾನ್ ಮಾಡಿದಂತ ಕಥೆಗಳು. ಸೊ ಆ ಕಥೆಗಳನ್ನ ಹುಟ್ಟಾಕಿ ನಾನು ಮಾಡಿದಾಗ ಕಥೆಗಾರನಾಗಿಯೂ ನಾನು ಮಾಡ್ಬೋದು ಅನ್ನೋ ಒಂದು ಶಕ್ತಿ ಬಂತು ನನಗೆ. ಹಾಗಾಗಿ ಬೆಳವಣಿಗೆ ಸಾಧ್ಯ ಆಯ್ತು ನನಗೆ. ಈಗ ನೀವು ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡೆ ಸರ್. ನೀವು ಹೆಂಗ್ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಏನಂತ ನೀವು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ರಿ ಸರ್ ನನ್ಗೆ. ಸರ್ ನಾನು ಪರ್ಸನಲ್ ಆಗಿ ಅಬ್ಸರ್ವ್ ಮಾಡ್ದಂಗ ನಿಮ್ ಸಿನಿಮಾಗಳೊಳಗ ಒಂದ್ ಎಮೋಷನಲ್ ಡೆಪ್ತ್ ಇರ್ತೈತ್ರಿ. ಅಂದ್ರ ಎಲ್ಲರಿಗೂ ಕನೆಕ್ಟ್ ಆಗುವಂತದ್ ನಮ್ ದೇಶದೊಳಗ ಅಥವಾ ನಮ್ ಊರೊಳಗ ಎಲ್ಲರಿಗೂ ಹೌದು ಅಂತ ಒಂದು ಈ ಮಾಲಾಶ್ರೀ ಅವ್ರ ಆಕ್ಟಿಂಗ್ ಮಾಡತ್ತಿದ್ರ ನಮ್ಮೊಳಗೊಬ್ರು ಮಾಲಾಶ್ರೀ ಅದಾರ ಅನ್ನುವಂತ ಒಂದು ಇದು ಬರ್ತಿತ್ತು. ಸೊ ಈ ತರದ ಒಂದ್ ಕತೆಗಳನ್ನ ನೀವು ಅಥವಾ ಒಂದು ಪಾತ್ರಗಳನ್ನ ಕ್ರಿಯೇಟ್ ಮಾಡ್ಬೇಕಂದಾಗ ನಿಮ್ಗೆ ಏನು ಸ್ಫೂರ್ತಿ ಕೊಡ್ತಿತ್ರಿ? ನನಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಕಥೆಯಲ್ಲಿರುವಂತ ಒಂದು ಡೆಪ್ತ್ ಫಸ್ಟ್. ಈಗ ಮನಮೆಚ್ಚಿ ಸೊಸೆ ತಗೊಳ್ಳೋಣ. ಮನಮೆಚ್ಚಿ ಸೊಸೆ ತಗೊಂಡು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸೊಸೆ ಅವಳು. ಸೊ ಎಲ್ಲರೂ ಮನ ಮೆಚ್ಚುವಂತ ಸೊಸೆ ಆಗ್ಬೇಕು ಅಂತ. ಸೊ ಹಾಗೆ ಟೈಟಲ್ ಆಪ್ಟ್ ಆಗಿ ಕ್ಯಾರೆಕ್ಟರ್ ಇರ್ತದೆ. ಸೊ ಆ ಕ್ಯಾರೆಕ್ಟರ್ ಇದ್ದಾಗ ಯಾರು ಮಾಡ್ಬೋದು? ಸೊ ಮಾಲಾಶ್ರೀ ಒಂದು ಫೇಮ್ ನ ಅದಕ್ಕೆ ಯೂಸ್ ಮಾಡ್ಕೊಂಡ್ರೆ ಔಟ್ ಆಫ್ ದಿ ಬಾಕ್ಸ್ ಏನಂದ್ರೆ ಆಕ್ಷನ್ ಸಿನಿಮಾ ಮಾಡಿದ್ದೆ ನಾನು. ಅದಕ್ಕೆ ಮುಂಚೆ ವಜ್ರಾಯುಧ ಮಾಡಿದ್ದೆ. ವಜ್ರಾಯುಧನ ಏನ್ ತಗೊಂಡಿದ್ದೆ ಅಂತ ಹೇಳಿದ್ರೆ ಮಾಲಾಶ್ರೀನೇ ಮಾಡಿದ್ರು ಕೂಡ ಅದರಲ್ಲಿ ಅವಾಗ ಫಿಮೇಲ್ ಸೆಕ್ಷನ್ಗೆ ಒಂದು ಭದ್ರತೆ ಅನ್ನೋದು ಕಾಡ್ತಿತ್ತು ಆಗ್ಲೇನೆ. ಅದಕ್ಕೆ ಒಂದು 4 ಜನ ಒಂದು ಗುಂಪಾಗಿ ರೆಬಲ್ ಆದ್ರೆ ಹೇಗಿರುತ್ತೆ. ಸೊ ಅವಾಗ ಪೆಟ್ರೋಲ್ ಮಾಫಿಯಾ ಏನಿತ್ತು, ಅದು ಆಯಿಲ್ ಅಂಡ್ ಪೆಟ್ರೋಲ್ ಮಾಫಿಯಾ ಏನಿತ್ತು ಅದನ್ನ ತಗೊಂಡವಾಗ ಅದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ನ ಸ್ವಲ್ಪ ಆಯ್ಕೆ ಮಾಡ್ಕೋತೀನಿ ನಾನು. ಆ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ತಗೊಂಡಾಗ ಅಥವಾ ಆ ಸಿಸ್ಟಮ್ ವಿರುದ್ಧ ಹೋದಾಗ ಮಾಡುವಂತದ್ದು ಗಟ್ಟಿತನ ಇರುತ್ತೆ ಅಂತ. ಸೊ ಅದನ್ನ ಮೇಲ್ ಓರಿಯೆಂಟೆಡ್ ಬದಲು ಫಿಮೇಲ್ ಓರಿಯೆಂಟೆಡ್ ಮಾಡಿದೆ. 4 ಜನನು ಅನ್ಯಾಯ ಆಗಿರುವಂತ ಒಂದು ಕ್ಯಾರೆಕ್ಟರ್ಗಳು ಸೇರಿದ್ರೆ ಹೇಗಿರುತ್ತೆ. ಸೊ ಹಾಗೆ ಅದು ಹೆಣ್ಮಕ್ಳನ್ನ ಇಂಡೈರೆಕ್ಟ್ ಆಗಿ ನಾವೇನಾದ್ರೂ ಮೆಸೇಜ್ ಕೊಡ್ತೀವಿ, ಧೈರ್ಯ ತಗೋಬೇಕು ಹೆಣ್ಮಕ್ಳು. ಸೊ ಅವ್ರುಗಳು ಒಂದಾದ್ರೆ ಯಾವ್ದನ್ ಬೇಕಾದ್ರೂ ಎದುರಿಸಬಹುದು ಅಂತ. ಸೊ ದಟ್ ಈಸ್ ದ ಮೆಸೇಜ್ ವಾಟ್ ಐ ಗೇವ್ ಇನ್ ವಜ್ರಾಯುಧ. ಸೊ ಹಾಗೆ ಆಯ್ಕೆ ಮಾಡ್ಕೊಳ್ಳುವಾಗ ಆತರ ಇರುತ್ತೆ. ಮರಣ ಮೃದಂಗ ಬಂದಾಗ ತಂದೆ CM. ಸೊ ಆ ಮಗಳು ಹೇಗೆ ಪಾಲಿಟಿಕ್ಸ್ ಎಂಟರ್ ಆಗ್ಬೋದು. ಸೊ ಅದೊಂಥರ ಸಿಸ್ಟಮ್. ಸೊ ಹಾಗೆ ಸಿಸ್ಟಮ್ ನ ಇನ್ವಾಲ್ವ್ ಮಾಡ್ಕೊಂಡು ಅದ್ರ ವಿರುದ್ಧ ಹೋರಾಡಂತ ಬಲಿಷ್ಠವಾದಂತ ಕ್ಯಾರೆಕ್ಟರ್ಗಳು ಆ ಸೃಷ್ಟಿಯಾದಾಗ ಏನಾಗುತ್ತೆ, ಕಥೆ ಡೆಪ್ತ್ ಇರುತ್ತೆ. ಅಪೂರ್ವ ಸಂಸಾರ ಮಾಡಿದಾಗ ಏನಾಯ್ತು, ನನಗೆ 3 ಜನ ಹೆಣ್ಮಕ್ಳು, ದೊಡ್ಡಣ್ಣನಿಗೆ ಗಂಡ್ ಮಗು ಇಲ್ಲ ಅನ್ನೋ ಕೊರತೆ ಸಾಮಾನ್ಯವಾಗಿ ನಮ್ಮಲ್ಲಿ ಅದು ಇದ್ದೇ ಇದೆ. ಎಲ್ಲಾ ತಂದೆ ತಾಯಂದ್ರಿಗೂ ಅದೊಂದು ಫೀಲ್ ಇರುತ್ತೆ, ನಮ್ ಗಂಡ್ ಮಗು ಇಲ್ವಲ್ಲ ಅಂತ. ಅವನ ಆಸೆ ಏನಂದ್ರೆ ಬರೀ ಕೊಳ್ಳಿ ಇಡೋಕೋಸ್ಕರ ಗಂಡ್ ಮಗುನ ಇಲ್ಲ. ಸೊ ಗಂಡ್ ಮಗ ಈಗ ನಾವ್ ನೋಡಕ್ ಹೋಯ್ತು ಅಂತಂದ್ರೆ ಗಂಡ್ ಮಕ್ಳು ತಿರ್ಗೆ ನೋಡಲ್ಲ ಅಂತ ಕಾಲ ಈಗ. ಅವಾಗ ಈ 3 ಜನ ಹೆಣ್ಮಕ್ಳು ಅವ್ರ ತಂದೆಯನ್ನ ಹೇಳ್ತಾರೆ, ಗಂಡ್ ಮಗ ಯಾಕೆ ನಾವಿಲ್ವಾ, ನಾವೇ ಮಾಡ್ತೀವಿ ಅದನ್ನ ಅಂತ. ಸೊ ಅಲ್ಲಿ ಥಾಟ್ ಏನಂತಂದ್ರೆ ಗಂಡು ಮಗನೇ ಇಡ್ಬೇಕಾ, ಇಲ್ಲ, ಹೆಣ್ಮಕ್ಳಿಗೆ ಆ ರೈಟ್ಸ್ ಇದೆ, ಮನಸ್ಸೋ ಇಚ್ಛೆ ಅವರು ನಡಿಬಹುದು, ಆ ಧೈರ್ಯವಾಗಿ ತಗೊಳ್ಳೋಂಥದ್ದು. ಸೊ ಆ 3 ಜನ ಹೆಣ್ಮಕ್ಳು ಅದ್ರಲ್ಲಿ ತಂದೆಗೆ ಇದ್ ಮಾಡ್ತಾರೆ. ಸೊ ಈ ತರ ಡೆಪ್ತ್ ಆಫ್ ದಿ ಕ್ಯಾರೆಕ್ಟರ್ಸ್ ಸ್ಟಡಿ ಮಾಡಿ ಹೋಗುವಂಥದ್ದು. CBI ಶಿವ ಮಾಡಿದಾಗ ನಾನು ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಅವರು 3 ಜನ, ಕೆಲಸ ಸಿಗಲ್ಲ. ಸೊ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತಗೊಂಡೆ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನ ಎಲ್ಲಾ ಡೈರೆಕ್ಟರ್ಗಳು ನಾನ್ ನೋಡಿದಾಗ ಸೀರಿಯಸ್ ಆಗಿ ಹೇಳ್ತಾರೆ. ಊಟಕ್ಕೆ ಒದ್ದಾಡೋದು, ಕೆಲ್ಸಕ್ಕೆ ಒದ್ದಾಡೋದು, ಇದು ಎಲ್ಲ. ನಾನು ಉಲ್ಟಾ ಮಾಡಿದೆ. ಜೋವಿಯಲ್ ಆಗಿ ತಗೋಬಾರ್ದು ಅದನ್ನ. ಜೋವಿಯಲ್ ಆಗಿ ತಗೊಂಡ್ರೆ ದೇ ಕ್ಯಾನ್ ಓವರ್ಕಮ್ ಎನಿ ಪ್ರಾಬ್ಲಮ್ಸ್. ಇಲ್ಲಾಂದ್ರೆ ಆ ಹಸು, ನಿರುದ್ಯೋಗ ಸಮಸ್ಯೆ ಇದನ್ನ ಆಳವಾಗಿ ತಗೊಂಡ್ಬಿಟ್ರೆ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅದು ಡಿಪ್ರೆಷನ್ ಹೋಗ್ದಾಗ ಮಾಡ್ಬೇಕು ಅಂತ. ಸೊ ಆ ಥಾಟ್ ನ ಚೇಂಜ್ ಮಾಡಿದೆ. ಜೋವಿಯಲ್ ಆಗಿ ರಮೇಶ್ ಅವರು, ಸುನೀಲು, ಜಗ್ಗೇಶ್ ಮಾಡೋದು. ಸೊ 3 ಜನ ಅದ್ರಲ್ಲಿ ಪಾಲಿಟಿಕ್ಸ್ ತಂದೆ ಒಂಚೂರು. ಯಾತಕ್ಕೆ ತಂದೆ ಅಂತ ಹೇಳಿದ್ರೆ, ಈಗ ನಾನ್ ಒಂದ್ ಪಕ್ಷದಲ್ಲಿ ನಾನು ಹೋಗ್ತೇನೆ ಕ್ಯಾನ್ವಾಸ್ ಮಾಡಕ್ಕೆ, ಇನ್ನೊಂದ್ ಪಕ್ಷಕ್ಕೆ ಹೋಗ್ತೇನೆ, ಇನ್ನೊಂದ್ ಪಕ್ಷಕ್ಕೆ ಹೋಗ್ತಾನೆ. ರಾತ್ರಿ ತಂದು ಊಟಕ್ಕೆ ಹಾಕ ಒಟ್ಟಿಗೆ ಎಲ್ಲ ದುಡ್ಡು ಸೇರುತ್ತೆ ಅಲ್ಲಿ. ಸೊ ಅಲ್ಲಿ ಪಾಲಿಟಿಕ್ಸ್ ಇಲ್ಲ ಆ 3 ಜನದಲ್ಲಿ. ಸೊ ಈ ತರದ ವಿಷಯಗಳೆಲ್ಲ ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ತಿದ್ದೆ. ಸೊ ಹಾಗಾಗಿ ಆಮೇಲೆ ಅವ್ರ 3 ಜನ ಯಾರು ಒಬ್ಬ MLA ಮೋಸ ಮಾಡ್ತಾರೆ ಕ್ಯಾನ್ವಾಸಿಂಗ್ ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ದೂರ ತಳ್ಬಿಡ್ತಾರಲ್ವಾ. ಸೊ ಅಲ್ಲಿ ಪಾಲಿಟಿಕ್ಸ್ ಸೆಂಟರ್ ಆಗುತ್ತೆ. ಸೊ ಅವ್ರ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ರೆ ನಮ್ಗೊಂದು ಕೆಲಸ ಕೊಡ್ತಾನೆ ಅಂತ. ಅಲ್ಟಿಮೇಟ್ ಇವ್ರಿಗೆ ಏನ್ ಬೇಕು, ಕೆಲಸ ಬೇಕು. ಸೊ ಅದಕ್ಕೆ ಕಿಡ್ನಾಪ್ ಮಾಡೋಕೆ ಹೋದಾಗ ಬೇರೆಯವ್ರು ಪ್ಲಾನ್ ಮಾಡಿರ್ತಾರೆ ಕಿಡ್ನಾಪ್ ಬೇರೆ ಕಾರಣಕ್ಕೆ. ಅವಾಗ ಪ್ರಭಾಕರ್ ಕ್ಯಾರೆಕ್ಟರ್ ಎಂಟರ್ ಆಗತ್ತೆ, ಅವಳನ್ನ ಹುಡ್ಕೋಂಥದ್ದು.
ಕೊನೆಯಲ್ಲಿ ಸಿಕ್ಕಾಕೊಂಡಾಗ ಹ್ಮ್ ಲಾಸ್ಟ್ ಅಲ್ಲಿ ಕೇಳೋದಿಷ್ಟೇ, ಅವ್ರು ದುಡ್ಡು ಕೊಡಕ್ ಬರ್ತಾರೆ ಎಮ್.ಎಲ್.ಎ, ನನ್ನಿಂದ ನಿಮ್ಗೆ ಅನ್ಯಾಯ ಆಯ್ತು, ತಗೊಳ್ಳಿ ದುಡ್ಡು ಅಂತ. ದುಡ್ಡು ಬೇಡ, ನಮ್ ಕೆಲಸ ಕೊಡಿ ಅಂತ ಲಾಸ್ಟ್ ಅಲ್ಲಿ. ನಿಜ. ಅಂದ್ರೆ ಅದ್ರದ್ದು ಅರ್ಥ ಮಾಡ್ಕೊಂಡೆ ನೀವು ಆ ವ್ಯಕ್ತಿಗೆ ಅಥವಾ ಪಾತ್ರಕ್ಕೆ ಏನ್ ಬೇಕನ್ನೋದ ನಿಮ್ಗೆ ಇನ್ಸ್ಪಿರೇಷನ್. ಹೌದು. ಕರೆಕ್ಟ್. ಸರ್, ಈಗ ನಾವು ಮೊನ್ನೆ ಅಪೂರ್ವ ಭಾರದ್ವಾಜ್ ಅಂತ ಹೊಸ ಡೈರೆಕ್ಟರ್ಸ್ ಅವರು ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಿದಾರ. ಅವ್ರ ಜೊತೆ ನಾವು ಮಾತಾಡತಿದ್ವಿ. ಅವರು ಹೇಳತ್ತಿದ್ರು ನಮ್ ಫಿಮೇಲ್ ಪರ್ಸ್ಪೆಕ್ಟಿವ್ ಇರೋ ಸಿನಿಮಾಗಳ ಕಡಿಮೆ ಅಂತ. ಬಟ್ ನೀವು ಆ ಕಾಲದೊಳಗ, ನೀವು ಆ ಜನರೇಷನ್ ಒಳಗ ಮಹಿಳಾ ಪರ್ಸ್ಪೆಕ್ಟಿವ್ ಇರುವಂತಹ ಸಿನಿಮಾಗಳನ್ನ ನೀವು ತಂದು ಕೊಟ್ಟಿರಿ ಸರ್. ಹೌದು. ನಿಜ. ಈಗ Sir- ನಾನು ಶುಭ್ರ ಅಂತ ಒಂದು ಸಿನಿಮಾ ಮಾಡಿದೆ, ಹಾ. ನಮ್ಮ ಡಾಕ್ಟರ್ ಇನ್ಲಾನೇ ಅದ್ರ ಮೇನ್ ರೋಲ್ ಮಾಡಿದೆ. ಹ್ಮ್ ಹ್ಮ್ ಅದ್ರಲ್ಲೂ ಅಷ್ಟೇ ಫೀಮೇಲ್ ಸೆಂಟ್ರಿಕ್ ಅದನ್ನು. ಹ್ಮ್ ಹ್ಮ್ ಏನಂದ್ರೆ ಅದ್ರಲ್ಲಿ ಹೇಗೆ ಅಂತಂದ್ರೆ, ಸ್ಮಶಾನ ಯಾಕೆ ಆಯ್ಬಾರ್ದು ಒಂದು ಹುಡುಗಿ, ಹ್ಮ್ ಅವಳು ತನ್ನ ಬದುಕನ್ನ ಅಲ್ಲಿ ಕಂಡುಕೋತಾಳೆ. ಸೊ ಅವಳು ಅಗದು ಹೆಣ ಹೂಳೋದೇ ಕ್ಯಾರೆಕ್ಟರ್ ಅದು. ಆ ತರದ್ದು ಮಾಡಿದೆ. ಬ್ರೇವ್ ಒನ್. ಹಾ. ಸರ್, ನೀವು ಅಂದ್ರೆ ಈಗ ಕತೆಗೆ ಪಾತ್ರಗಳನ್ನ ಸೃಷ್ಟಿಸ್ಕೋತೀರ ಅಥವಾ ಪಾತ್ರಕ್ಕೋಸ್ಕರ ಕತೆ ಬರೀತೀರ ಸರ್? ಇಲ್ಲ ಕತೆ ಮಾತ್ರ ಮಾಡ್ತೀನಿ ನಾನು. ಹಾ ರೀ. ಕತೆ ಮಾಡ್ಕೊಂಡು ಆಮೇಲೆ ಪಾತ್ರ ಹುಡುಕೋದು ನಾನು. ಆ ಕತೆಗೆ ಸೂಕ್ತವಾದಂತ ಪಾತ್ರ ಇದ್ರೆ ಮಾತ್ರನೇ ಅದನ್ನ. ಈಗ ಇನ್ನೊಂದು ಮಾಡ್ತಾ ಇದ್ದೀನಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ. ಸೊ ಅದು ಫೀಮೇಲ್ ಸೆಂಟ್ರಿಕ್ ಕ್ಯಾರೆಕ್ಟರ್, ಫೀಮೇಲ್ ಪ್ರೊಟಾಗನಿಸ್ಟೇನೆ. ಕರೆಕ್ಟ್. ಒಂದು ನ್ಯಾಯಬೆಲೆ ಅಂಗಡಿಯನ್ನ ನಡೆಸುವಂತ ಒಂದು ಹೆಣ್ಣು. ಸೊ ಈಗ ರೇಷನ್ ಕಾರ್ಡ್ ಮಿಸ್ಯೂಸ್ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಎಲ್ಲ ಕೇಳ್ತೀವಲ್ವಾ. ಸೊ ಗಂಡನಿಗಿದ್ದ ಅಂಗಡಿಯನ್ನ ಗಂಡ ಅಕಾಲಿಕ ಮರಣದಿಂದಾಗಿ ಅವಳ ಹೆಗಲ ಮೇಲೆ ಬರುತ್ತೆ. ಆ ಸೊಸೈಟಿನ ಹೆಂಗ್ ಫೇಸ್ ಮಾಡ್ತಾಳೆ, ರೇಷನ್ ತಗೊಳ್ಳೋರ್ನ ಹೆಂಗ್ ಫೇಸ್ ಮಾಡ್ತಾಳೆ, ಡಿಪಾರ್ಟ್ಮೆಂಟ್ ಹೆಂಗ್ ಫೇಸ್ ಮಾಡ್ತಾಳೆ, ಇವೆಲ್ಲವನ್ನೂ ತಂದು ಹೊರಗಡೆ ಹೇಗ್ ನಿಲ್ತಾಳೆ ಅಂತ ಕರೆಕ್ಟ್. ನೆಕ್ಸ್ಟ್ ಫೆಬ್ರವರಿಲಿ ಮಾಡ್ತಾರೆ. ಅರೆ ವಾ, ಚಲೋ ಅಲ್ಲ ಸರ್? ನಾವು ವೇಟ್ ಮಾಡಾತೀವಿ ಸರ್ ಇದರ ಸಲುವಾಗಿ. ಸರ್, ಈಗ ಒಂದ್ ಸಿನಿಮಾ ನೀವು ಮಾಡಿರುವಂತ ಎಲ್ಲಾ ಸಿನಿಮಾಗಳು 54 ಸಿನಿಮಾಗಳು ಏನದಾವ, ಎಲ್ಲವೂ ನಿಮ್ ಮಕ್ಳು ಇದ್ದಂಗೆ ಸರ್. ಮಗು ನಿಮ್ಗೆ ಅದು. ಖಂಡಿತ. ಇದ್ರೊಳಗೆ ಇದು ಹೆಚ್ಚು ಕಡಿಮೆ ಅನ್ನಕ್ ಬರಂಗಿಲ್ಲ. ಆದ್ರೂ ಒಂದ್ ಪ್ರಶ್ನೆ ನಿಮ್ಗ, ಯಾವ ಸಿನಿಮಾ ನಿಮ್ಗ ಬಹಳಷ್ಟು ಅಂದ್ರ ಹೆಮ್ಮೆ ತಂದ್ಕೊಟ್ಟೈತಿ ಸರ್? ಹೌದು, ಇಂತ ಒಂದ್ ಸಿನಿಮಾ ನಾ ಕನ್ನಡ ಇಂಡಸ್ಟ್ರಿ ಕೊಟ್ಟೇನಿ ಅಂತ ಒಂದ್ ಹೆಮ್ಮೆ ಬರುವಂತ ಒಂದ್ ಸಿನಿಮಾ, ಅದ್ ಯಾವ್ದಿರ್ಬೋದ್ರಿ? ನನಗೆ ಆ ವಿಷಯದಲ್ಲಿ ಬಂದಾಗ ಅಪೂರ್ವ ಸಂಸಾರ ಒಂದು, ಇನ್ನೊಂದು ಅನುರಾಗ ಸ್ಪಂದನ ಅಂತ ಒಂದು ಸಿನಿಮಾ. ಅದು ಆಕ್ಚುಲ್ ಥಿಯೇಟರ್ಗೆ ಬರ್ಲಿಲ್ಲ, ಬಟ್ ತುಂಬಾ ನನಗೆ ಇಷ್ಟವಾದಂತ ಸಿನಿಮಾ ಅದು. ಅನಂತ್ ನಾಗ್ ಅವ್ರಿಗೂ ತುಂಬಾ ಇಷ್ಟ ಆಗಿದ್ದ ಸಿನಿಮಾ ಅದು. ಅವ್ರು ಆಕ್ಟ್ ಮಾಡಿದ್ರು, ಅನಂತ್ ನಾಗ್, ವಿನಯಾ ಪ್ರಸಾದ್ ಮತ್ತೆ ರಾಜೇಶ್ವರಿ ಅಂತ ತಮಿಳಲ್ಲಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದ ಹುಡುಗಿ, ಕರುತಮ್ಮ ಸಿನಿಮಾಗೆ. ಆ ಹುಡುಗಿನ ಹಾಕಿದ್ದೆ. ಒಂದು ಜರ್ನಲಿಸ್ಟ್ ಇದ್ರ ಮೇಲೆ ಮಾಡಿದ್ದೆ ಕತೆ. ಸೊ ಜರ್ನಲಿಸಮ್ ಅಲ್ಲಿ ಹೇಗಿರುತ್ತೆ ಒಳಗಡೆ, ಅಥವಾ ಮನಸ್ಸು ಇದಾದಾಗ ಎಡಿಟರ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಆ ತರ ಇಶ್ಯೂಸ್ ತಗೊಂಡ್ ಮಾಡಿದೆ. ಅದರಲ್ಲಿ ಆಲ್ರೆಡಿ ಮ್ಯಾರಿಡ್ ಅನಂತ್ ನಾಗ್ ಕ್ಯಾರೆಕ್ಟರ್. ಸೊ ಹೆಂಡತಿಗೆ ಗೊತ್ತಾದಾಗ, ನಮ್ಮ ಯಜಮಾನ್ರು ಬೇರೆ ಕಡೆ ವಾಲ್ತಿದ್ದಾರೆ ಅಂತ ಗೊತ್ತಾದಾಗ ಹೇಗೆ ಅದನ್ನ ಎದುರಿಸುತ್ತೆ, ಹೇಗೆ ಸಾಲ್ವ್ ಮಾಡ್ತಾರೆ ಅಂತ. ಸೊ ಆ ಪ್ರಾಬ್ಲಮ್ ಇಟ್ಕೊಂಡು ಸಿನಿಮಾ ಮಾಡಿದ್ದೆ, ಅನುರಾಗ ಸ್ಪಂದನ ಅಂತ. ಯು ಕ್ಯಾನ್ ಸಿ ಇನ್ ದಟ್ ಉದಯ ಚಾನೆಲ್ ಅಲ್ಲಿ ಇದೆ ಅದು. ಸೊ ನೋಡ್ರೆ ನಿಮ್ಗೆ ಅನ್ಸುತ್ತೆ. ನನಗೆ ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್ ಸಿನಿಮಾ ಆಕ್ಚುಲ್ ಆಗಿ. ಅದ್ ಬಿಟ್ರೆ CBI ಶಿವ, ಲವ್ ಟ್ರೈನಿಂಗ್ ನಂದೇ ಕತೆ. ಸೊ ಕಾಶಿನಾಥ್ ಅವ್ರನ್ನ ಇಟ್ಕೊಂಡು ಬೇರೆ ಆಯಾಮದಲ್ಲಿ ಮಾಡಿದಂತ ಸಿನಿಮಾ. ಯೂಶುವಲ್ ಕಾಶಿನಾಥ್ ಅಂದ್ರೆ ಬೇರೆ ತರ ಅನ್ಕೊಂತಿದ್ರು ಜನ. ಒಳ್ಳೆ ಸಿನಿಮಾಗಳನ್ನ ಅವ್ರು ಕೊಟ್ರು, ಎಲ್ಲ ಒಂಚೂರು ಡಬಲ್ ಮೀನಿಂಗ್ ಬಂದಾಗ ಕಾಶಿನಾಥ್ ನೋಡ್ವಾ ಡಬಲ್ ಮೀನಿಂಗ್ ಅದು ಅದನ್ನ ಹೊರತಾಗಿ ಮಾಡಿದ್ದೆ ಸಿನಿಮಾ. ಸರ್, ನನಗ ನೀವು ನಿರ್ದೇಶನ ಮಾಡಿರುವಂತ ಸಿನಿಮಾಗಳೊಳಗ್ ಬಹಳ ಇಷ್ಟ ಆಗಿದ್ ಸಿನಿಮಾ ಅಂದ್ರ ಕ್ರೇಜಿ ಕುಟುಂಬ ರೀ. ಯಾಕ ಕ್ರೇಜಿ ಕುಟುಂಬ ಅಂದ್ರ ಮೊದಲನೇದಾಗಿ ನಮ್ ಭಾಷೆ ಐತ್ರಿ ಅದ್ರೊಳಗ. ಮತ್ತೆ ಇನ್ನೊಂದ್ ಏನ್ ವಿಷಯ ಅಂತಂದ್ರ, ಅದೇನ್ ನೀವು ಪಾತ್ರಗಳನ್ನ ಅದ್ರೊಳಗ್ ಇಟ್ಟಿರಿ. ರಮೇಶ್ ಅರವಿಂದ್ ಅವರು ಅಂದ್ರ ಅವ್ರ ಕಡೆ ಎಷ್ಟು ಟ್ಯಾಲೆಂಟ್ ಐತಿ, ಮತ್ತ ಅವ್ರ ಮಗಳು ಎಷ್ಟು ಒಳ್ಳೆ ಡ್ಯಾನ್ಸರ್, ನೃತ್ಯಗಾರ್ತಿ, ಅವ್ರ ಹೆಂಡತಿ ಎಷ್ಟ್ ಚಲೋ ಹಾಡ್ತಾರ, ಅವ್ರಪ್ಪ ಒಳ್ಳೆ, ಅವರು ಸಹ ತಾಳ ಕೊಡ್ತಾರ ಅವ್ರ ಸೊಸೆಗೆ. ಅಂದ್ರ ಈ ತರದ ಒಂದು ಏನಂತಂದ್ರ ಫ್ಯಾಮಿಲಿ ನಮ್ ಕಡೆ ಜಾಸ್ತಿ ಐತಿ ಸರ್. ಯಾಕಂದ್ರ ಕಲ್ಚರಲಿ ರೂಟೆಡ್ ಫ್ಯಾಮಿಲಿಗಳು ಬಹಳ ಅದಾವ ನಮ್ ಕಡೆ, ಉತ್ತರ ಕರ್ನಾಟಕದ ಕಡೆ. ಸೊ ಹಂಗಾಗಿ ನನಗೆ ಇರುವಂತ ಪ್ರಶ್ನೆ ಏನಂತಂದ್ರ, ಈ ತರದ ಒಂದು ಸಿನಿಮಾ ಮಾಡ್ಬೇಕಂದಾಗ ನಿಮ್ಗ ಅದು ಮರಾಠಿಯಿಂದ ನೀವು ಇಲ್ಲಿ ತಗೊಂಡ್ಬಂದ್ರಿ, ಅದನ್ನ ನೀವು ಕನ್ನಡೀಕರಣ ಮಾಡ್ಬೇಕಂದಾಗ ಅವಾಗ ನಿಮ್ಗೆ ಯಾವ ರೀತಿ ಇದನ್ನ ಫೇಸ್ ಮಾಡಿದ್ರಿ ಅಂತ? ನನ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ, ಯಾಕಂತಂದ್ರೆ ನಿಮ್ ಭಾಷೆ ಬಹಳ ನನ್ಗೆ ಅನುಭವ ಐತಿ. ಖುಷಿ ಆತ್ರಿ ಸರ್ ನಂಗೆ. ಮಾತಾಡೋ ಕೆಲವೊಮ್ಮೆ ನಾ ಮಾತಾಡ್ತೀನಿ ಹಾಗೆ, ಆ ಮಂದಿ ಕೂಡ ಮಾತಾಡುವಾಗ ಹಾಗೆ ಮಾತಾಡ್ತೀನಿ. ಓಕೆ, ಹಾಗಾಗಿ ನನ್ಗೆ ಪೇಪರ್ ಅಲ್ಲಿ ಕೂಡ ಬರ್ದಿರೋದು ಅದನ್ನ. ಆಕ್ಚುಲ್ ರಿವ್ಯೂಸ್ ಬರ್ದಿರೋವಾಗ ಎಲ್ಲಾ ಪೇಪರ್ ಅಲ್ಲಿ ಬರ್ದಿದ್ದಾರೆ, ಭಾಷೆ ಸೊಗಡನ್ನು ಎಲ್ಲೂ ಬಿಟ್ಟಿಲ್ಲ ಅವರು ಅಂತ ಬರ್ದಿದ್ದಾರೆ. ಸೊ ಹಾಗಾಗಿ ನನಗೆ ಈಸಿ ಆಯ್ತು. ಆಮೇಲೆ ಆ ಪಿಕ್ಚರ್ ನನಗೆ ಮುಖ್ಯವಾಗಿ ಇಷ್ಟ ಆಗದ ಕಾರಣ ಏನಂದ್ರೆ, ರಿಯಾಲಿಟಿ ಶೋಸ್ ನಲ್ಲಿ ಏನ್ ಪಾಲಿಟಿಕ್ಸ್ ಆಗುತ್ತೆ, ಸೊ ಆ ಮಗು ತಾನು ಪಟ್ಟಿದ ಕಷ್ಟ ಎಲ್ಲ ಅಲ್ಲಿ ಹೇಗೆ ಸಾರ್ಥಕ ಆಗತ್ತೆ ಅನ್ನೋದು, ಆ ಪೇರೆಂಟ್ ನೋವಿದೆಯಲ್ಲ
ತಂದೆ ತಾಯಿ ಅಂದ್ರೆ ನೋವು. ಸೊ ಅದನ್ನ ಎಕ್ಸ್ಪೋಸ್ ಆಗುತ್ತಲ್ಲ ಅಂತ ನಾನು ಇಷ್ಟಪಟ್ಟಿದ್ದೆ ಅದನ್ನ ಆಕ್ಚುಲ್ ಆಗಿ. ಕರೆಕ್ಟ್. ರಮೇಶ್ ಅರವಿಂದ್ ಅವ್ರ ಪ್ರೊಡಕ್ಷನ್ ಫಸ್ಟ್ ಪಿಕ್ಚರ್ ಅದು ನಾನು ಡೈರೆಕ್ಟ್ ಮಾಡುವಂತ ಅವಕಾಶ ಸಿಕ್ತು. ರಮೇಶ್ ಅರವಿಂದ್ ಅವ್ರ ಪಾತ್ರನು ನಮ್ಗ್ ಬಾಳ್ ಸೇರ್ತ್ರಿ ಅದ್ರೊಳಗ. ನನ್ಗೆ ರಮೇಶ್ ಅವ್ರ ಒಡನಾಟ ಎಲ್ಲಿಂದ ಅಂತ ಹೇಳಿದ್ರೆ ಹಾ ರೀ. ವಜ್ರಾಯುಧದಿಂದ ನಮ್ಮ ಮಹಾರಾಷ್ಟ್ರ ಜೊತೆಲೆ ಅವ್ರನ್ನ ಕ್ಯಾಸ್ಟ್ ಮಾಡಿದ್ದೆ. ಆಮೇಲೆ ಸಿ.ಬಿ. ಶಿವಾಲ್ ಕ್ಯಾಸ್ಟ್ ಮಾಡಿದ್ದೆ. ಸೊ ಅವಾಗಿಂದ ಸುಮಾರು ಸಿನಿಮಾಗಳು ನಮ್ಮ ತಂದೆಯವ್ರ ಪ್ರೊಡಕ್ಷನ್ ಫಸ್ಟ್ ಪ್ರೊಡಕ್ಷನ್ ಕಿಲಾಡಿ ಗಂಡುನಲ್ಲಿ ಕೂಡ ಅವ್ರು ಆಕ್ಟ್ ಮಾಡಿದ್ರು. ಹಾಗಾಗಿ ಆ ಸಿನಿಮಾ ಮಾಡಕ್ ಮುಂಚೆ ಹೇ ಸರಸು ಅಂತ ಒಂದು ಸಿನಿಮಾ, ಅದು ಕೂಡ ರಿಲೀಸ್ ಆಗ್ಲಿಲ್ಲ ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ, ಬಟ್ ಟಿವಿನಲ್ಲಿ ಇದೆ ಅದು. ಅದು ಕೂಡ ಕಾಮಿಡಿ ಸಿನಿಮಾ. ಸೊ ಅದಾದ್ಮೇಲೆ ಅವರು ನನ್ನ ಪ್ರೊಡಕ್ಷನ್ ನೀವೇ ಡೈರೆಕ್ಟ್ ಮಾಡಿ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ಇದು ಕ್ರೇಜಿ ಕುಟುಂಬ ಮಾಡಕ್ ಅನುಕೂಲ. ಸರಿ, ಸಿನಿಮಾ ಮಾಡುವಾಗ ಬಹಳಷ್ಟು ತೊಂದರೆಗಳು ಬರ್ತಾವ. ನೀವ್ ಹೇಳಿದ್ರಿ ಫೈನಾನ್ಸ್ ಅದು ಇದು ಅಂತ. ನಿಮ್ ಜೀವನದೊಳಗ್ ನೀವ್ ಮಾಡಿರುವಂತ ಸಿನಿಮಾಗಳೊಳಗ್ರಿ ಯಾವ್ದೋ ಒಂದು ಪಾಯಿಂಟ್ ನೊಳಗ ನೀವ್ ಒಂದಿಷ್ಟು ತೊಂದರೆಗಳನ್ನ ಚಾಲೆಂಜ್ ಅನ್ನ ಫೇಸ್ ಮಾಡಿರ್ತೀರಿ. ಅಂತದ್ ಯಾವ್ದೋ ಒಂದು ನಿಮ್ಗ ಬಹಳ ಬಹಳ ಅಂದ್ರ ಒಂದ್ 2-3 ದಿನ ಅಥವಾ ಬಹಳ ದಿನದವರೆಗೂ ನಿಮ್ಗೆ ಚಿಂತೆ ಕೊಟ್ಟೈತಿ ಅನ್ನುವಂತ ಇದೆ. ಕೆಲವು ಪ್ರೊಡ್ಯೂಸರ್ಸ್ ಗಳು ಆತರ ಆಗಿದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ನಾವು ಮನೆಯಿಂದ ತಗೊಂಡೋಗಿ ಕೊಟ್ಟಿರೋದುಂಟು ದುಡ್ಡು. ಎಷ್ಟೋ ಸಲ ಬೇಡ ನೀವ್ ಯಾಕೆ ರಿಸ್ಕ್ ತಗೋತೀರಾ ಅಂತಂದ್ರೆ ನಮ್ಮ ಪ್ರೊಡಕ್ಷನ್ ನಿಲ್ಬಾರ್ದು ಅನ್ನೋದೊಂದಿರುತ್ತೆ. ರಾಮಮೂರ್ತಿ ಅವ್ರ ಸಿನಿಮಾ ನಿಂತೋಯ್ತು ಅನ್ನೋದು ಬರಬಾರ್ದು. ಇದಕ್ಕೋಸ್ಕರ ಎಷ್ಟೋ ಸಲ ಕೆಲವ್ರಿಗೆಲ್ಲ ಹೆಲ್ಪ್ ಮಾಡಿ ಮುಗಿಸಿದೀನಿ ಆ ಸಿನಿಮಾಗಳನ್ನ. ಆಮೇಲೆ ಅವ್ರುಗಳು ಕೊಡದೆ ಇರೋವಾಗ ನಂಬ್ಕೊಂಡು ಆಗಿದೆ. ನಮ್ಮ ಹೆಲ್ಪ್ನ ಇಷ್ಟು ಕಡೆಗಾಣಿಸಿ ಅವರು ಮತ್ತೆ ಅದನ್ನ ಇದ್ ಮಾಡಲ್ವಲ್ಲ ಅನ್ನೋದು ನೋವಿರುತ್ತೆ. ಆತರ ಸುಮಾರು ಇದೆ, ಏನ್ ಮಾಡಕ್ ಆಗಲ್ಲ. ಇದರಿಂದ ಪ್ರೊಫೆಷನ್ ಅಷ್ಟೇ. ನಾವು ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಅಂತಾರಲ್ಲ, ಹಾಗೆ ಪೂರ್ತಿ ಚೆಲ್ಲಕ್ ಆಗದೆ ಇದ್ರೆ ಎಲ್ಲ 4 ಹನಿ ಕೊಟ್ವಿ ಅಂದ್ರೆ ಅನ್ಕೋಬೇಕಷ್ಟೇ. ಇಲ್ಲ ಸರ್, ನೀವು ಇಷ್ಟು ಸಪೋರ್ಟಿಂಗ್ ನೇಚರ್ ನಮಗ್ ಬಹಳ ಖುಷಿ ಆದ್ರಿ ಸರ್ ನಮ್ಗೆ. ಸರ್, ನಿಮ್ ಆ ಒಂದು ಸಮಯದೊಳಗ ನೀವು ಸಿನಿಮಾ ಮಾಡುವಂತ ಸಮಯದೊಳಗ ಪುಟ್ಟಣ್ಣ ಕಣಗಾಲ್, ಟಿ.ಎಸ್. ನಾಗಾಭರಣ ಈ ತರದಂತ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಡೈರೆಕ್ಷನ್ ಮಾಡಿದಾರ. ಅಂದ್ರ ನಿಮ್ಗೆ ಆ ಟೈಮ್ ಒಳಗೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್? ನನಗೆ ಇವರ ಡೈರೆಕ್ಷನ್ ನಿರ್ದೇಶಕರು ಇನ್ಸ್ಪಿರೇಷನ್ ಅಂತ ಹೇಳುದಾದ್ರೆ ಅಲ್ಲ, ಯಾಕೆಂದ್ರೆ ಅವರೆಲ್ಲ ಮೇರು ನಿರ್ದೇಶಕರು ಹೇಳ್ಬೇಕಂತ ಹೇಳಿದ್ರೆ. ಹೌದ್ರಿ. ಪುಟ್ಟಣ್ಣ ಅವ್ರಿಗೆ ಅಂತಂದ್ರೆ ಫಿಮೇಲ್ ಓರಿಯೆಂಟೆಡ್. ಸೊ ನಾವು ಆ ಅಂಶನ ಅವರಿಂದ ಅನ್ಕೊಂಡ್ವಿ. ಯಾಕೆ ಸಕ್ಸಸ್ಫುಲ್ ಸ್ಟೋರೀಸ್ ಅವ್ರು ಆಯ್ಕೆ ಮಾಡ್ಕೊತಿದ್ರು? ಬಿಕಾಸ್ ಫಿಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ಅಂತ. ಸೊ ಅದನ್ನ ಒಂದು ಅಂಶ. ಸೊ ನನ್ನ ಸಿನಿಮಾಗಳಲ್ಲಿ ಆ ಅಂಶಗಳನ್ನ ಯೂಸ್ ಮಾಡ್ಕೊಳ್ಳಿಕ್ ದಾರಿ ಆಗುತ್ತೆ. ಒಂದು ನಾಗಾಭರಣ ಅವ್ರದೆಲ್ಲ ಅದು ಆರ್ಟ್ ಕಮ್ ಕಮರ್ಷಿಯಲ್ ಮಿಕ್ಸ್ ಆಗ್ತಿತ್ತು ಅವ್ರಿಗೆ. ಸೊ ಹಿ ಇಸ್ ಬ್ರಿಡ್ಜ್ ಫಾರ್ ಬೋತ್ ಸಿನಿಮಾಸ್. ಸೊ ಆ ತರದ ಯೋಚನೆಗಳಾಯ್ತು. ಆದ್ರೆ ನನಗೆ ತುಂಬಾ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಋಷಿಕೇಶ್ ಮುಖರ್ಜಿ ಅವರು. ಯಾಕಂತಂದ್ರೆ ವೆರಿ ಸಿಂಪಲ್ ಸಬ್ಜೆಕ್ಟ್ಸ್. ನಾನು ಆ ಶೈಲಿನ ಉಪಯೋಗಿಸ್ಕೊಂಡು ಹೋಗಿದ್ದು ಥ್ರೂ ಔಟ್. ಹೇಳೋದಕ್ಕೂ ಅದೇ ಕಾರಣ. ವೆರಿ ಸಿಂಪಲ್ ಸಬ್ಜೆಕ್ಟ್ಸ್ ಮೇಡ್ ಇನ್ ಎ ಗುಡ್ ಮ್ಯಾನರ್. ಸೊ ಒಂದು ಕುಟುಂಬ, ಅದ್ರ ಆಗು ಹೋಗುಗಳು, ಅದ್ರಲ್ಲಂತ ಮನಸ್ತಾಪಗಳು ಬರೋದು. ಸೊ ಅಲ್ಲಿ ಹೈಲೈಟ್ ಆಗೋದು ಆ ಪಾತ್ರಗಳು ಯಾವಾಗ್ಲೂ. ಈಗ ಜನ ಬರೋದೇನಕ್ಕೆ ಅಂತ ಹೇಳಿದ್ರೆ ನಮ್ಮ ನೋವುಗಳನ್ನ ಮರೆಯೋದಕ್ಕೆ ಸಿನಿಮಾ ಬರೋದು. ಅಲ್ಲೂ ನಾವು ನೋವು ಕೊಡಬಾರ್ದು, ಮೇನ್ ಇಂಟೆನ್ಷನ್. ಹತ್ಕೊಂಡು ಹೋಗುವಂತ ಸಕ್ಸಸ್ ಆಗತ್ತಿಲ್ಲ ಅಂತಲ್ಲ, ಆ ಕಾಲ ಇವಾಗಿಲ್ಲ. ಎಲ್ಲಿತ್ತು ಅಂತ ಹೇಳಿದ್ರೆ ಈ 70s 80s ಅಲ್ಲಿ ಸಿನಿಮಾಗಳಲ್ಲಿ ನೀವು ಇಣಕ್ ನೋಡ್ತಾ ಇದ್ರಿ. ಏನಂದ್ರೆ ಅದ್ರಲ್ಲಿ ಒಂದು ಹೆಣ್ಮಗು ಇದ್ರೆ ಅವಳು ಕಾದಂಬರಿ ಓದೋಂಥದ್ದು ಒಂದು ಹುಚ್ಚಿ ಇರುತ್ತೆ. ಕನ್ನಡಕ ಹಾಕಿ ಕಾದಂಬರಿ ಓದಿಸಿದ್ರೆ ತಾಯಿ ಬೈಯೋದು, ತಂದೆ ಬೈಯೋದು, ಯಾವಾಗಲೂ ಕಾದಂಬರಿ ಓದ್ತಿರ್ತಾಳೆ. ಸೊ ಆ ಕಾದಂಬರಿಗಳ ಅದು ಪುಟ್ಟಣ್ಣವ್ರು ಮಾಡಿದಾಗ, ಇವರೆಲ್ಲ ಮಾಡಿದಾಗ ಆತರ ಪಾತ್ರಗಳು ಸೃಷ್ಟಿ ಆಗ್ತಾ ಇತ್ತು. ಕಾದಂಬರಿಗಳು ಹಾಗೆ ಸಕ್ಸಸ್ ಆಗ್ತಿತ್ತು. ಬರ್ತಾ 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 ನಾವು ಯಾವ ಕಾಂಪಿಟೇಟಿವ್ ಲೆವೆಲ್ ಬಂದಿದೀವಿ. ನಾವ್ ಎಕ್ಸಾಮ್ ಬರ್ದಾಗೆ ಈಗ ಪ್ರತಿಯೊಂದನ್ನು. ಸೊ ಅವಾಗ ಇದು ಕಾದಂಬರಿ ಹೊರಟೋಯ್ತು ಈಗ. ಸೊ ಅದು ಯು ಶುಡ್ ಗೋ ಆನ್ ದಿ ಇಂಪ್ಯಾಕ್ಟ್ ವಾಟ್ ವಿ ಫೀಲ್ ಅನ್ನೋದಷ್ಟೇ. ಸೊ ಆ ಇಂಪ್ಯಾಕ್ಟ್ ಅಲ್ಲೇ ಕೆಲಸ ಮಾಡ್ಕೊಳಕ್ ಬರೋದ್ರಿಂದ ಕಾದಂಬರಿ ಸ್ವಲ್ಪ ಮರೆ ಆಗ್ತಾ ಹೋಯ್ತು. ಸೊ ಕತೆಗಳು ಬರಕ್ ಶುರು ಆಗಿದ್ದು ಅವಾಗ. ಕತೆ ಬರಹಗಾರರಿಗೆ ಬೆಲೆ ಬಂದಿದ್ದು ಇವೆಲ್ಲ ಅವಾಗ ಶುರು ಆಯ್ತು. ಕರೆಕ್ಟ್ ಸರ್. ನನಗ್ ಪರ್ಸನಲ್ ಆಗಿ ಅಂದ್ರ ಹೇಳ್ಬೇಕಂದ್ರ ರಂಗನಾಯಕಿ ಒಳಗಡೆ ಅಂದ್ರ ಪುಟ್ಟಣ್ಣ ಸರ್ ಅಂದ್ರೆ ಪ್ರತಿಯೊಂದು ವಿಷಯನೂ ಅವ್ರ ಉಪಯೋಗ ಮಾಡ್ಕೊಂಡು, ಈಗ ಅವ್ರದ್ದು ನಾಯಕಿ ಅವ್ರ ದೊಡ್ಡ ಚಿತ್ರ ಐತಿ, ಅದನ್ನ ಅವ್ರು ಆಯ್ತಲ್ಲ ಮುಗಿತಲ್ಲ, ಈ ಶಾರ್ಟ್ ಮುಗೀತು, ಆದ್ರೆ ಮುಗಿಸ್ಲಿಲ್ಲ ಅವ್ರು. ಸಿನಿಮಾ ಕಡೆಗೆ ಮುಗಿಯಕ್ ಬಂದಾಗ ಅದ್ರ ಮೇಲೆ ಬಣ್ಣನ ತೆಗಿತಾರೆ, ನೀರ್ ಹಾಕಿ. ಅಂದ್ರ ಯಾವ ರೀತಿ ಒಂದು ಪ್ರಾಪರ್ ಎಸ್ 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 ಆ ಸಿಂಬಾಲಿಕಲಿ ಅವ್ರು ಏನ್ ಸಾಂಕೇತಿಕವಾಗಿ ತೋರ್ಸಾರ, ಅದು ನಂಗೆ ಬಹಳ ಇಷ್ಟ. ಆ ತರದ ಒಂದು ಫಿಲ್ಮ್ ಮೇಕಿಂಗ್ ನ ನಾನ್ ಬಹುಶಃ ಈಗ ಮಿಸ್ ಮಾಡತ್ತೇನೆ ಅನ್ಸ್ತೈತಿ ನನಗೆ. ಖಂಡಿತ. ಈಗ ಎಸ್ ಸರ್, ಈಗ ಹೀರೋಯಿಸಂ ಅನ್ನೋದು ಬಂದಿದೆ. ಹಾ ಸರ್. ಅವಾಗ ಈಗ ಪುಟ್ಟಣ್ಣವ್ರ ಸಿನಿಮಾಗಳಿಂದ ಕಲ್ಪನಾ ಆಗ್ಬೋದು, ಆರ್ತಿ ಆಗ್ಬೋದು, ಇವ್ರಿಗೆಲ್ಲ ಒಂದು ನಾಯಕಿ ಅಂತ ಇರಲಿಲ್ಲ, ನಾಯಕ ಅನಿಸ್ಕೊಳ್ಳೋರು ಅವಾಗ. ಈಗ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದ್ರೆ ಮಾಲಾಶ್ರೀ ಆದ್ಮೇಲೆ ಆ ಒಂದು ಶೋಲ್ಡರ್ ಮೇಲೆ ಕ್ಯಾರಿ ಮಾಡೋಂಥವ್ರು ಕಷ್ಟ. ಯಾರು ಅದಕ್ಕೆ ಫಿಮೇಲ್ ಸೆಂಟ್ರಿಕ್ ಕ್ಯಾರೆಕ್ಟರ್ಸ್ ಇದ್ರು ಕೂಡ ಯಾರು ಪ್ಯಾರಲ್ ಇರ್ಬೇಕು ಅಂತ ಆಗತ್ತೆ ಅವಾಗ. ಸೊ ಹಾಗೆ ಹೀರೋಯಿಸಂ ಯಾವಾಗ ಬಂತು
ಆ ತರ ಸಿನಿಮಾಗಳು ಕಮ್ಮಿ ಆಗ್ತಾ ಬಂತು ಅಷ್ಟೇ. ಮಟೀರಿಯಲೈಸ್ ಮಾಡತಾರ ಅನ್ಸತ್ತೆ ಸರ್, ಮಹಿಳೆ ಅನ್ನೋದನ್ನ ಮಟೀರಿಯಲೈಸ್ ಸರ್. ಈಗ ಜನರೇಷನ್ ಇಂದ ಜನರೇಷನ್ಗೆ ಫಿಲ್ಮ್ ಮೇಕಿಂಗ್ ಮತ್ತೆ ಕಾನ್ಸೆಪ್ಟ್ಗಳು ಬಹಳ ಚೇಂಜ್ ಆಗತ್ತಾವ್ರಿ. ಹಂಗಂದ್ರ ಈಗಿಂದ ನೀವ್ ಸಿನಿಮಾಗಳು ಈಗ ನೋಡಾತಿರಲ್ರಿ, ಈಗ ನಿಮ್ಗೆ ಯಾರೋ ಒಬ್ಬ ನಿರ್ದೇಶಕ ಒಳ್ಳೆ ಕತಿ ಹೇಳಾಕತ್ತಾರ ಅಥವಾ ಚೆನ್ನಾಗಿ ಪ್ರೆಸೆಂಟ್ ಮಾಡಾತಾರ ಅಂತ ನಿಮಗೆ ಪರ್ಸನಲಿ ಯಾರು ಅನಿಸ್ತಾರ ಸರ್? ಯಾರು ನಿರ್ದೇಶಕರು? ಇಲ್ಲ, ಹಾಗೆ ಹೀರೋಗಳು ಹೇಗೆ ಪಿಕ್ಚರ್ ಟು ಪಿಕ್ಚರ್ ಇದಾಗುತ್ತೆ, ಡೈರೆಕ್ಟರ್ಗಳು ಅದೇ ಚಾನ್ಸ್ ಸಿಗ್ತಾ ಹೋಗುತ್ತೆ. ಈಗ ಕಾಟೇರ ತಗೋಬಹುದು. ಕಾಟೇರ ಇಸ್ ನೈಸ್ ಪ್ರೆಸೆಂಟೇಷನ್, ಸಕ್ಸಸ್ಫುಲ್ ಫಿಲಮ್. ಈಗ UI ಉಪೇಂದ್ರ ಅವ್ರ ಶೈಲಿನಲ್ಲಿ ಹೇಳಿದಂತ ಸಿನಿಮಾ. ಸೊ ಈಗ ನೆಕ್ಸ್ಟ್ ಮ್ಯಾಕ್ಸ್ ರಿಲೀಸ್ ಆಗಿದೆಯಲ್ಲ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಆತರ ಡೈರೆಕ್ಟರ್ಸ್ ಎಫರ್ಟ್ ಇವಾಗ ಬೇರೆ ತರ ಆಗ್ತಾ ಇದೆ. ಯಾಕಂದ್ರೆ ನೋ ರಿಸ್ಟ್ರಿಕ್ಷನ್ ಇನ್ ಫಿಲ್ಮ್ ಮೇಕಿಂಗ್. ಫಸ್ಟ್ ನಾವುಗಳು ಮಾಡಿದಾಗ ಏನಾಗ್ತಿತ್ತು, ನೆಗೆಟಿವ್. ಸೊ ನೆಗೆಟಿವ್ ಒಂದ್ಸಲಿ ಕ್ರ್ಯಾಂಕ್ ಆದ್ರೆ ಮುಗೀತು. ಸೊ ನಮ್ಗೆ ಪ್ರೊಡ್ಯೂಸರ್ಸ್ ಒಂದು ಕೋಟಾ ಇರೋದು, ಸರ್ 25,000 ಅಡಿಲಿ ಸಿನಿಮಾ ಮಾಡಿ, 40,000 ಅಡಿ ಸಿನಿಮಾ ಮಾಡಿ. ಆ ನೆಗೆಟಿವ್ ಕ್ರ್ಯಾಂಕ್ ಆಗ್ಬಿಟ್ರೆ ನಮ್ಗೆ ಅಷ್ಟು ಕಾನ್ಶಿಯಸ್ ಅಲ್ಲೇ ವರ್ಕ್ ಮಾಡ್ಬೇಕಾಗಿತ್ತು. ಪರ್ಫೆಕ್ಷನ್ ಟು ದ ಕೋರ್ ಇರ್ಬೇಕಾಗಿತ್ತು ಅವಾಗ. ಏನು ಈ ಶಾರ್ಟ್ ಆಗ್ಲಿ, ಕಂಪೋಸಿಷನ್ಸ್ ಆಗ್ಲಿ, ಅಥವಾ ಪರ್ಫಾರ್ಮೆನ್ಸ್ ಆಗ್ಲಿ, ಎಲ್ಲವೂ ಮಾನಿಟರೈಸ್ ಆದ್ಮೇಲೆ ನಮ್ಗೆ ಓಕೆ ಅಂದ್ಮೇಲೆ ನಾವು ಟೇಕ್ ಹೋಗ್ತಾ ಇದ್ದಿದ್ದು. ಈಗ ಆಲ್ಟರ್ನೇಟ್ ಮೆಥಡ್ ಏನಿದೆ, ಪರವಾಗಿಲ್ಲ ಇನ್ನೊಂದು ತಗೋಬಹುದು, ಇನ್ನೊಂದು ತಗೋಬಹುದು ಅಂತಾರಲ್ಲ. ಸೊ ದಟ್ ಮೇಕ್ಸ್ ಈಸಿ ಆಫ್ ಫಿಲ್ಮ್ ಮೇಕಿಂಗ್. ಆಮೇಲೆ ಬಿಲ್ಡ್ ಅಪ್ ಆಗ್ಬೋದು, ಇದೆಲ್ಲ ಇವಾಗ ಅಭಿಮಾನಿಗಳು ಕೇಳೋದು ಆತಾರೆ. ಸೊ ಈಗ ಹೀರೋ ಪ್ರತಿ ಸೀನು ಸ್ಲೋ ಮೋಷನ್ ಇರುತ್ತೆ. ಅವಾಗ ನಾವು ಸ್ಲೋ ಮೋಷನ್ ಯೂಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು. ಅಂತ ಓಡ್ತಾ ಇದ್ರೆ ನಮ್ಗೆ ಕಿವಿಗೆ ಹೊಡೆದಂಗಿರೋದು ನೆಗೆಟಿವ್. 96 ಫ್ರೇಮ್ಸ್ ಇಟ್ರೆ ಪರ್ರ ಅಂತ ಹಿಂಗ್ ಹೋಗುತ್ತೆ. ಇವಾಗ ಅದೇನಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸೀನ್ ನಲ್ಲೂ ಅಡ್ವಾಂಟೇಜ್ ಆಫ್ ಮೇಕಿಂಗ್ ದ ಫಿಲ್ಮ್ ಏನಂತಂದ್ರೆ, ಅದಕ್ಕೆ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ಇವಾಗ ಮೇಕಿಂಗ್ ಆಗ್ಬೋದು, ಆಮೇಲೆ ಎಕ್ವಿಪ್ಮೆಂಟ್ಸ್. ಸೊ ನಮ್ಗೆ ಅವಾಗ ಕ್ರೇನೇ ದೊಡ್ಡದು. ಅದು 40 ಫೀಟ್ ತರಿಸ್ಬಿಡಿ, 40 ಫೀಟ್ ಕ್ರೇನ್ ತರಿಸೋದ್ರು ಅನ್ನೋರು. ಸೊ ಇವಾಗ ಎನಿಥಿಂಗ್ ಕ್ಯಾನ್ ಬಿ ಡನ್ ಅನ್ನೋದು. ಆಮೇಲೆ ಆನ್ ಟೇಬಲ್ ಟೆಕ್ನಿಕಲ್ ಇದು ಅಡ್ವಾನ್ಸ್ ತುಂಬಾ ಇದೆ. ಗ್ರೇಡೇಷನ್ ಆಗ್ಬೋದು, CG ವರ್ಕ್ ಆಗ್ಬೋದು. ಈಗ ನಮ್ಗೆ ಆನಿಮಲ್ ತಗೊಳ್ಳಿ, ಇವಾಗ ನಾವು ಮಕ್ಕಳಾಗಿದ್ದಾಗ ನೋಡುವಂತ ಸಿನಿಮಾ ಈಗ ನೋಡಕ್ ಆಗೋದೇ ಇಲ್ಲ, ಲೈವ್ ಆನಿಮಲ್ಸ್. ಬಿಕಾಸ್ ಆಫ್ ಆನಿಮಲ್ ವೆಲ್ಫೇರ್ ಬೋರ್ಡ್ ಪ್ರಾಬ್ಲಮ್ ಅಂತ. ಅವಾಗ ಹಾತಿ ಮೇರೆ ಸಾತಿ, ಗಾಯ ಗೌರಿ, ಇಂಥವೆಲ್ಲ ಸಿನಿಮಾ ಇವಾಗ ಮಾಡಕ್ಕೆ ಆಗಲ್ಲ. ಈಗ ನನ್ನ ಸಬ್ಜೆಕ್ಟ್ ಒಂದಿದೆ ಆಕ್ಚುಲ್ ಆಗಿ, ಅದು ಆನಿಮಲ್ ವೆಲ್ಫೇರ್ ಬೋರ್ಡ್ ಬರೋದು. ನಾನು ಈಗ ಕಲ್ಕಟ್ಟಾಗ ಅಪ್ಲೈ ಮಾಡಿ ಅದು ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಎಲ್ಲಿವರೆಗೂ ಬಂದಿತ್ತು ಅಂದ್ರೆ, ಶಾರ್ಟ್ ಅಲ್ಲಿ ಒಂದು ಪಕ್ಷಿ ಹೋದ್ರೆ ಅಬ್ಜೆಕ್ಟ್ ಮಾಡೋರು, ಆತರ ಆಗ್ಬಿಟ್ಟಿದ್ ಪರಿಸ್ಥಿತಿ. ಸೊ ಎಲ್ಲಾ ಫಿಲ್ಮ್ ಫೆಟರ್ನಿಟೀಸ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕಾಗದಗಳು ಬಂದು, ನ್ಯಾಚುರಲ್ ಆಗಿ ಹೋದ್ರೆ ನೀವ್ ಹೆಂಗ್ ಮಾಡ್ತೀರಿ, ನಾವೇನು ಹಾರ್ಬಿಟ್ಟಿಲ್ಲ ಅಂತ ಹೇಳಿ. ಸೊ ಅದನ್ನ ಪ್ರೊಟೆಸ್ಟ್ ಮಾಡಿ ಆ ಲೆವೆಲ್ ತಂದಿದೆ ಈಗ. ಸೊ ವಿಲೇಜ್ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲೋ ಹಿಂದ್ಗಡೆ ಹಸು ನಡ್ಕೊಂಡು ಹೋದ್ರೆ ಹೋಗ್ಬಾರ್ದು ಅಂತಾರೆ. ಸೊ ಇದು ಹೇಗೆ ಹೇಳ್ತೀರಿ ನೀವು ಅಟ್ಮಾಸ್ಫಿಯರ್ ನ? ನೇಟಿವಿಟಿ ಆಫ್ ದ ಸಬ್ಜೆಕ್ಟ್ ಹೊರಟೋಗುತ್ತಲ್ಲ ಅವಾಗ. ಸರ್ ಈಗ ನೀವ್ ಹೇಳ್ದಂಗ ಅದು ಫಿಲ್ಮ್ ಮೇಕಿಂಗ್ ಒಳಗ್ ಹೇಳಿದ್ರಿ. ಇನ್ನ ಕೆಲವೊಂದಿಷ್ಟು ಕನ್ಸೆಪ್ಟ್ ಬೇಸ್ಡ್ ಸಿನಿಮಾ ಬಂದಾವ್ರಿ. ಈಗ ಮರ್ಫಿ, ಮರ್ಯಾದೆ ಪ್ರಶ್ನೆ, BTS, ಇಬ್ಬನಿ ತಬ್ಬಿದ ಎಳೆಯಲ್ಲಿ, ಬ್ಲಿಂಕ್, ಈ ತರದ್ ಅಂದ್ರ ಎಕ್ಸ್ಪೆರಿಮೆಂಟಲ್ ಸರ್. ಕನ್ನಡ ಒಳಗ ಅಂದ್ರ ನಮ್ಮ ಒಂದು ಪ್ರೇಕ್ಷಕರೊಳಗ ಕೆಲವೊಂದಿಷ್ಟು ಆಡಿಯನ್ಸ್ ಇಂಥ ಸಿನಿಮಾಗಳನ್ನ ಬೇಡಿಕೆ ಇಟ್ಟಾಗ ಅದು ಥಿಯೇಟರ್ ಒಳಗ ಎಷ್ಟ್ರ ಮಟ್ಟಿಗೆ ಇದು ಕಂಡೆತ್ ಗೊತ್ತಿಲ್ಲ, ಬಟ್ ಬಹಳ ಜನರ ಮನಸ್ಸೊಳಗ ಉಳ್ಯಾಕತ್ತ ಸರ್ ಸಿನಿಮಾ. ಅಂತ ಸಿನಿಮಾ ನೋಡುವಂತ ಆಡಿಯನ್ಸ್ ರುಚಿನ ಬೆಳೆಸ್ಕೋಬೇಕಂತ ನೀವ್ ಹೇಳ್ತೀರಿ ಸರ್? ಖಂಡಿತ ಬೆಳೆಸ್ಕೋಬೇಕು. ಯಾಕಂದ್ರೆ ಜನ ತಲುಪೇ ಇಲ್ಲ ನೋಡಿ ಸಿನಿಮಾಗಳು. ಈಗ ಅದರಲ್ಲಿ ಬ್ಲಿಂಕ್ ನಾನು ನೋಡಿದೀನಿ. ಅಂತ ಸಿನಿಮಾ, ಕಂಟೆಂಟ್ ಬೇಸ್ ಸಿನಿಮಾಗಳಿಗೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ಇನ್ ದ ಫಿಲ್ಮ್ ಥಿಯೇಟರ್. ಸೊ ಆತರ ಆಡಿಯನ್ಸ್ ರೇಷಿಯೋ ಹೆಚ್ಚಾಗ್ಬೇಕು ಅದಕ್ಕೆ. ಯಾಕಂದ್ರೆ ಈಗ ಬಿಗಿನಿಂಗು ಬರದೇ ಇದ್ದಾಗ ಏನಾಗುತ್ತೆ, ಕ್ರೌಡ್ ಪುಲ್ಲಿಂಗ್ ಇಲ್ಲ ಅಂದಾಗ ಥಿಯೇಟರ್ ಸಿನಿಮಾ ಉಳಿಸ್ಕೊಳಲ್ಲ. ಆ ಸಿನಿಮಾಗಳಿಗೆ ಅದೇ ವ್ಯಥೆ ಪಾಪ. ಯಾಕಂದ್ರೆ ತೆಗೆದ 2ನೇ ದಿವಸ ವಾಂಟ್ ಆಫ್ ಆಡಿಯನ್ಸ್ ಅಂತ ಶೋ ತೆಗೆದ್ಬಿಡ್ತಾರೆ. ಸೊ ಹೀಗೆ ಆಗುತ್ತೆ. ಇವಾಗ ನಿಮ್ ಸಿನಿಮಾ ಒಂದ್ ವಾರ ಸಸ್ಟೇನ್. ಈಗ ಮಲ್ಟಿಪ್ಲೆಕ್ಸ್ ಬಂದ್ಮೇಲೆ ಇನ್ನೂ ಪ್ರಾಬ್ಲಮ್. ಮೊದಲಾದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ನಮ್ ಕಂಟ್ರೋಲ್ ಅಲ್ಲಿ ಇರೋದು. ಒಂದ್ ವಾರ ಓಡಿಸ್ಲೇಬೇಕು ಅಂತ ಇರೋದು, ಬಾಡಿಗೆ ಕೊಡೋದ್ರಿಂದ. ಈಗ ಅದಿಲ್ಲ, ಈ ಪರ್ಸೆಂಟೇಜ್ ಆಗಿದ್ರಿಂದ ಆರಾಮಾಗಿ ತೆಗೆದ್ಬಿಡ್ತಾರೆ. ಸೊ ಹಾಗಾಗಿ ಜನ ತಲುಪಲ್ಲ. ನಾವ್ ಇದನ್ನ ನೋಡಿದಾಗ ಮೊನ್ನೆ ರಕ್ಷಿತ್ ಶೆಟ್ಟಿ ಇನ್ನೊಂದು ಸೆಕೆಂಡ್ ಪಾರ್ಟ್ ಬಂತು, ಸಪ್ತಸಾಗರದ ಆಚೆ. ಎಷ್ಟು ಒಳ್ಳೆ ಚೆನ್ನಾಗಿ ಫಸ್ಟ್ ಪಾರ್ಟ್ ನಂಗೆ ಸೆಕೆಂಡ್ ಪಾರ್ಟ್ ತುಂಬಾ ಇಷ್ಟ ಆಯ್ತು ಆಕ್ಚುಲ್ ಆಗಿ. ಸೊ ಅದು ಸಕ್ಸಸ್ಫುಲ್ ರೇಷಿಯೋ ಕಮ್ಮಿ ಇಂಥ ಸಿನಿಮಾಗಳು. ಬ್ಲಿಂಕ್ ಆಗ್ಬೋದು, ನೀವು ಹೇಳಿದಾಗೆ ಇಬ್ಬನಿ, ಅದು ಇವೆಲ್ಲ ಜನ ತಲುಪಬೇಕು. ಕಂಟೆಂಟ್ ಬೇಸ್ ಸಿನಿಮಾಗಳಿಗೆ ಈಗ ಪರ್ಸೆಂಟೇಜ್ ಕಮ್ಮಿ ಇದೆ, ಇದರ ಆಡಿಯನ್ಸ್, ಬಟ್ ಪರ್ಸೆಂಟೇಜ್ ಕಮ್ಮಿ. ಆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಜಾಸ್ತಿ ಆಗಕ್ಕೆ ಪ್ರಮೋಷನ್ಸ್ ಆಗ್ಬೇಕು. ಸಿನಿಮಾ ಪ್ರಮೋಷನ್ಸ್ ಬಹಳ ಮುಖ್ಯ. ಮನೆ ಮನೆಗೂ ತಲುಪುವಂತ. ಈಗ ವೋಟ್ ಕೇಳಕ್ ನಾವು ರಾಜಕಾರಣಿಗಳು ಹೆಂಗ್ ಹೋಗ್ತಾರೆ ಮನೆ ಮನೆಗೆ, ಕೈ ಮುಗಿಯೋದ್ ಬೇಡ, ನಾವ್ ಹಿಂಗ್ ಕೇಳ್ಕೊಬೇಕಷ್ಟೇ. ಈಗ ಸಿನಿಮಾ ನೋಡ್ರಿ ಅಂತ. ನಿಜ ಸರ್. ಇದ ಒಂದು ವಿಷಯಕ್ಕೆ ಬಂದಾಗ ಸರ್, ನಾನು ಎಷ್ಟೋ ಸಿನಿಮಾಗಳು ಥಿಯೇಟರ್ ಒಳಗೆ ರಿಲೀಸ್ ಆಗತ್ತಿಲ್ಲ ಸರ್. ಅಂದ್ರ
ಏನೋ ಒಂದ್ ಸಮಸ್ಯೆಯಿಂದ ಆಡಿಯನ್ಸ್ ಬರತ್ತಿಲ್ಲ ಅಥವಾ ಅವ್ರದ್ದು ಒಂದ್ ಏನೋ ಸಮಸ್ಯೆಯಿಂದ ಡೈರೆಕ್ಟ್ ಆಗಿ OTT ಪ್ಲಾಟ್ಫಾರ್ಮಿಗೆ ಬರತ್ತವ ಸರ್. ಈ OTT ಸಿನಿಮಾ ರೆವಲ್ಯೂಷನ್ ಹೆಂಗೈತಂದ್ರೆ ಈಗ ಮೊದಲು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿದ್ರು, ಈಗ ಮನ್ಯಾಗ ಕುಂತು OTT ಬರುತ್ತ ಅಂತಾರ. ಇದ್ರ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಏನ್ ಹೇಳ್ತೀರಿ ಸರ್? ಅಲ್ಲ, ಮನೆಯಲ್ಲಿ ನೋಡೋ ಫೀಲಿಂಗೇ ಬೇರೆ ಸಿನಿಮಾ. ವಿ ಕಾನ್ಸಂಟ್ರೇಟ್ ಆನ್ ದ ಫಿಲ್ಮ್. ಥಿಯೇಟರ್ ಆದ್ರೆ ನಾನು ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಒಂದು ಕಾನ್ಶಿಯಸ್ ಒಂದ್ ಕಡೆ ಇರುತ್ತೆ, ಆಮೇಲೆ ಇಂದ ಥಿಯೇಟರ್ ಅನ್ನೋ ಒಂದು ಫೀಲ್ ಇರುತ್ತೆ. ನೀವು ಮನೆಯಲ್ಲಿ ನೋಡ್ತಿದ್ರೆ ಊಟ ಮಾಡ್ತಾ ನೋಡ್ತೀರಾ, ಏನೋ ಅದು ಓಡ್ತಾ ಇರತ್ತೆ, ನೀವ್ ಎದ್ದು ಹೋಗ್ತೀರಾ ಇನ್ನೇನು ಹಾಕ್ಸ್ಕೊಳಕ್ಕೆ. ನೀರ್ ಕುಡಿಬೇಕು ಅಂದ್ರೆ ಅದನ್ನ ಆ ಕಡೆ ಹೋಗಲ್ಲ ಕಾನ್ಸಂಟ್ರೇಷನ್. ಸೊ ಇವೆಲ್ಲ ಮೈನಸ್ ಪಾಯಿಂಟ್ಸ್ ಆಕ್ಚುಲ್ ಆಗಿ. ಸೊ ಯು ಕಾಂಟ್ ವಾಚ್ ದಿ ಹೋಲ್ ಫಿಲ್ಮ್ ಇನ್ ಒನ್ ಮ್ಯಾನರ್. ನಿಮ್ಮ ಕಾನ್ಶಿಯಸ್ ಪರ್ಮಿಟ್ ಮಾಡಲ್ಲ ಅದಕ್ಕೆ. ಸೊ ನೀವು ಸಿನಿಮಾನ ಹೇಗೆ ಅಧ್ಯಯನ ಮಾಡ್ತೀರಾ? ಅವಾಗ ಅಧ್ಯಯನ ಮಾಡಕ್ ಆಗೋದಿಲ್ಲ. ಸಿನಿಮಾ ಒಂದು ನಾಲೆಡ್ಜ್ ಅಂತ ನಾವೇನ್ ಹೇಳ್ತೀವಿ, ಅದು ಸಿನಿ ಗೋಯರ್ಸ್ ಆಗ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಇರೋರು ಆಗ್ಬೋದು, ಅವ್ರು ಅದನ್ನ ಅಭ್ಯಾಸ ಮಾಡ್ಕೋಬಾರ್ದು. OTT ನೋಡೋದು ಅವ್ರು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಥಿಯೇಟರ್ ಹೋಗಿ ನೋಡಿದಾಗ ಅದೊಂದು ಅಧ್ಯಯನನೇ. ನನ್ನ ಪ್ರಕಾರ ನಾಲೆಡ್ಜ್ ಅಂತ ಏನಂತೀವಿ, ಇಟ್ ಇಸ್ ಎ ಲೈಬ್ರರಿ. ಅಗೇನ್ ನಾವು ನಾನು ಸಿನಿಮಾ ನೋಡೋದು ಯಾಕೆ ಅಂತಂದ್ರೆ ಮನೆಗೆ ಬಂದಾಗ ನೋಡಿ, ಇಲ್ಲ ಥಿಯೇಟರ್ ರಿಲೀಸ್ ಆದಾಗ ಹೋಗಿ ಹೋಗ್ತೀನಿ. ಯಾಕಂದ್ರೆ ಅದೇ ನಾಲೆಡ್ಜ್ ನಮಗೆ. ಸೊ ಯಾರು ಯಾವ ತರ ಬುಕ್ ಬರೀತಾ ಇದಾರೆ ಅಂತ, ಸೊ ಆ ಬುಕ್ ಇಂದ ನಮಗ್ ನಾಲೆಡ್ಜ್ ಅಷ್ಟೇ. ಅದು ಹೊಸಬ್ರಾಗ್ಬೋದು, ಹಳಬ್ರಾಗ್ಬೋದು. ಆದ್ರೆ ಹೊಸಬ್ರದ್ದು ಇನ್ನೂ ನಾನು ನೋಡೋದು ಜಾಸ್ತಿ, ಯಾಕಂದ್ರೆ ಎನ್ಕರೇಜ್ಮೆಂಟ್. ಸೊ ನಾವು ನೋಡಿದಾಗ ಏನಾಗುತ್ತೆ, ಒಬ್ಬ ಸೀನಿಯರ್ ಡೈರೆಕ್ಟರ್ ಬಂದು ನೋಡಿದ್ರಪ್ಪ ಅಂತ ಅವ್ರು ಯಾರಾದ್ರೂ ಥಿಯೇಟರ್ ಸಿಕ್ಕಿದಾಗ ದೇ ವಿಲ್ ಕಾಲ್ ಅಸ್. ಹಾಗಾಗಿ ಸಿನಿ ಇವ್ರನ್ನ ನಾವು ಎಂಟರ್ಟೈನ್ ಮಾಡಿದಷ್ಟು ದೇ ವಿಲ್ ಗ್ರೋ. ಇಂಡಸ್ಟ್ರಿ ಬೆಳೆಯುತ್ತೆ. ನಾಳೆ ನಾವು ಇರಲ್ಲ, ಮುಂದಿನ ಪೀಳಿಗೆ ಬರುತ್ತೆ. ಆ ಪೀಳಿಗೆ ಒಂದು ದಾರಿ ಆಗ್ಬೇಕು. ಆತರ OTT ಆಮೇಲೆ ಎಲ್ಲಾ ಸಿನಿಮಾನು ಬರೋಲ್ಲ, ದೇ ವೋಂಟ್ ಪರ್ಚೇಸ್. ಈಗ ಅಲ್ಲೂ ಸ್ಟಾರ್ಡಮ್ಮೆ. ಅಗೇನ್ ದೊಡ್ಡ ನಟರ ಸಿನಿಮಾ ಅಷ್ಟೇ ಹೋಗುತ್ತೆ ಹೊರತು ಸಣ್ಣ ಸಿನಿಮಾಗಳು OTT ಬರೋದೇ ಇಲ್ಲ. ಅವ್ರಿಗೆ ಯಾವಾಗ ಕಂಟೆಂಟ್ ಬೇಸ್ಡ್ ಸಕ್ಸಸ್ ಆಗುತ್ತೆ ಅವಾಗ ದೇ ವಿಲ್ ಕಮ್ ಟು ಪರ್ಚೇಸ್. ಅದರ್ವೈಸ್ ದೇ ವೋಂಟ್ ಲುಕ್ ಅಟ್ ಆಲ್. ಸರ್, ನಿಮ್ ಮಾತ್ ಕೇಳಕ್ ಯಾಕೆ ಖುಷಿ ಆಗತ್ತೆ ಅಂದಿರಿ, ನಿಮ್ ಅನಸ್ತದ ನೀವು ಆ ಜನರೇಷನ್ ಒಳಗ ಇದ್ದು ಈ ಜನರೇಷನ್ ಅವ್ರದ್ದು ಸಮಸ್ಯೆಗಳು ಏನದ ಅನ್ನೋದನ್ನ ಬಾಳ ಚಲೋ ಅನಲೈಸ್ ಮಾಡಿದ್ರಿ. ಸೊ ಅದರ್ ನಿಟ್ಟಿನೊಳಗ ಆಡಿಯನ್ಸ್ ತಮ್ಮ ರುಚಿ ಹೆಚ್ಚಿಸ್ಕೋಬೇಕು ಅನ್ನೋದು ನಿಮ್ ಮಾತು. ಈಗ ನಿಮ್ ಸಿನಿಮಾಗಳಿಗೆ ಬರೋದಾದ್ರೆ ಸರ್, ನಿಮ್ ಸಿನಿಮಾಗಳೊಳಗ ಇದು ಸಂಗೀತ ನಿರ್ದೇಶನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಮತ್ತ ಅದು ಹೆಂಗ ಮೂಡಿ ಬರತ್ತೆ ಸರ್ ನಿಮ್ಗೆ? ಸಿನಿಮಾ ಸಂಗೀತ ಇಲ್ಲಿ ಡಾಮಿನೇಟ್ ಮಾಡಬೇಕು ಅಂತ ಸಿನಿಮಾಗಳಿಗೆ ನಾವು ಬಳಸ್ಕೊಳ್ಳುವಂತ ಸಂಗೀತ ಆಗಿತ್ತು. ಹಂಸಲೇಖ ಅವರಾಗಿರ್ಬೋದು, ಮನೋಹರ್ ಆಗಿರ್ಬೋದು. ಆಮೇಲೆ ಮನೋರಂಜನ್ ಪ್ರಭಾಕರ್ ಅವ್ರಿಗೆಲ್ಲ ತುಂಬಾ ಚಾನ್ಸ್ ಕೊಟ್ಟೆ ಅವಾಗ ನಾನು. ಯಾಕಂದ್ರೆ ಸಣ್ಣ ಸಂಗೀತ ನಿರ್ದೇಶಕರನ್ನು ಕೂಡ ನಾವು ಹೈಲೈಟ್ ಮಾಡಬೇಕು. ಅಲ್ಲಿ ಅವರಿಂದ ಕೆಲಸ ತಗೊಳ್ಳೋದು ನಮಗೂ ಗೊತ್ತಿರ್ಬೇಕು ಅಂತ. ಸೊ ಟು ಎಕ್ಸ್ಟ್ರಾಕ್ಟ್ ದಿ ವರ್ಕ್ ಫ್ರಮ್ ದಟ್ ಸೈಡ್, ನಮ್ಗೆ ಆ ನಾಲೆಡ್ಜ್ ಬೆಳೆಯುತ್ತೆ ಅಂತ. ಈಗ ಕೆಲವು ಕಡೆ ಹಂಸಲೇಖ ಸುಮಾರು ನಮ್ದೊಂದು 5-6 ಸಿನಿಮಾ ಮಾಡಿದ್ರು. ಸೊ ಆ ಸಬ್ಜೆಕ್ಟ್ಗೆ ಅವ್ರು ಬೇಕೇ ಬೇಕು. ಸೊ ಇನ್ನೊಂದು ನಾಟ್ಯಾಂಜಲಿ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ವಿ, 9 ಸಾಂಗ್ ರೆಕಾರ್ಡ್ ಮಾಡಿದ್ವಿ ನಾವು ಹಂಸಲೇಖ ಅವ್ರನ್ನ ಇಟ್ಕೊಂಡು, ಬೇಸ್ಡ್ ಆನ್ ಭರತನಾಟ್ಯ. ಸೊ ಅದಾಗ್ಲಿಲ್ಲ, ಕಾರಣಾಂತರಗಳಿಂದ ಸಿನಿಮಾ ಆಗ್ಲಿಲ್ಲ. ಬಟ್ ಆ ಸಾಂಗ್ ಅದ್ಭುತವಾಗಿ ಮಾಡ್ಕೊಟ್ಟಿದ್ವಿ. ಸೊ ಕೆಲವು ಸಿನಿಮಾಗಳಿಗೆ ಮನಮೆಚ್ಚಿ ಸೊಸೆ ಲಾಸ್ಟ್ ಕಚೇರಿ ಒಂದು ಸಾಂಗ್ ಇದೆ. ಸೊ ಆ ಕಚೇರಿ ಸಾಂಗ್ ಸುನಿಲ್ ಕಚೇರಿ ಮಾಡೋದು. ಸೊ ಅದ್ ಮೊದ್ಲಿಂದ ಅವನು ಹಾಡೋದು ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಸೊ ಅಲ್ಲಿ ಸಂಗೀತ ಪ್ರಾಮಿನೆಂಟ್ ಅಲ್ಲಿ. ಸೊ ನನ್ನ ಫಸ್ಟ್ ಸಿನಿಮಾ ಉಪೇಂದ್ರ ಕುಮಾರ್ ಅವರು ಮಾಡಿದ ಮ್ಯೂಸಿಕ್. ಸೊ ಹಾಗೆ ಅಲ್ಲಿ ಸಂಗೀತ ಎಲ್ಲಿ ಡಾಮಿನೇಟ್ ಮಾಡ್ಬೇಕು, ಅದು ಬೇಕೇ ಬೇಕು ಅನ್ನಿಸ್ದಾಗ ನಾವು ಅದು ಪ್ರಾಮಿನೆಂಟ್ ಕೊಡ್ಲೇಬೇಕಾಗತ್ತೆ. ಕರೆಕ್ಟ್ ಸರ್. ಈಗ ನಮ್ದು ಈಗ TMT ಟಾಕ್ಸ್ ಅಂತ ಏನ್ ಮಾಡಾತೀವಿ, ಇದ್ರೊಳಗಡೆ ನಿಮ್ಮ ಪ್ರಕಾರ ಈಗ ನಿಮ್ಮ ಇಷ್ಟು ವರ್ಷದ ಜರ್ನಿ, 34 ವರ್ಷದ ಜರ್ನಿ ಇದೆ, ಮತ್ತೆ ಇನ್ನೂ ನಡೆಯತೈತ್ರಿ. ಅಂತದ್ರೊಳಗೆ ಯಾರಿಗೆ ನಾವು ಈ ಒಂದು ಪ್ಲಾಟ್ಫಾರ್ಮಿಗೆ ಕರ್ಕೊಂಡ್ ಬರ್ಬೇಕಂತ ನಿಮಗ್ ಪರ್ಸನಲಿ ಅನಿಸ್ತೈತ್ರಿ? ಇವರು ಯೋಗ್ಯ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ನಾಲೆಡ್ಜ್ ಇದಾಗಲೇ ಸಿನಿಮಾ ಮಾಡಕ್ ಸಾಧ್ಯ. ಅವ್ರು ಎಡೋದೆಲ್ಲಿ ಅಂದ್ರೆ ಬಹುಶಃ ನರೇಶನ್ ಅಲ್ಲಿ ಎಡಬಹುದು, ಇಲ್ಲ ಕಾನ್ಸೆಪ್ಟ್ ಅಲ್ಲಿ ಎಡಬಹುದು. ಒಬ್ಬೊಬ್ರಿಗೆ ಒಂದೊಂದು ಹೈಲೈಟ್ ಇದ್ದೇ ಇರುತ್ತೆ. ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಯಾರು ಬರಲ್ಲ. ಅದ್ರಲ್ಲೂ ಕೆಲವ್ರು ಬರ್ತಾರೆ, ಬಂದ್ರೆ ಬಿಕಾಸ್ ಬೇರೆ ತರ ಇದರಲ್ಲಿ ದೃಷ್ಟಿಯಲ್ಲಿ ಸಿನಿಮಾ ಮಾಡಕ್ ಬಂದವ್ರು ಸಕ್ಸಸ್ ಆಗೋದೇ ಇಲ್ಲ. ಅದಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ಈಗ ನಾವು ಸುಮಾರು ಹತ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ನಾನು ಸುಮಾರು ಜನಕ್ಕೆ ಸ್ಕ್ರಿಪ್ಟ್ ವರ್ಕ್ ಆಗ್ಬೋದು ಅಥವಾ ಟೆಕ್ನಿಕಲ್ ಡೈರೆಕ್ಟರ್ ಸುಮಾರು ಜನಕ್ಕೆ ಮಾಡ್ಕೊಟ್ಟಿದ್ದೀನಿ. ಸೊ ಆತರ ಎನ್ಕರೇಜ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಅವರು ಅರ್ಹರು ಇರ್ಬೇಕು. ಸೊ ನಮ್ಮ ಮಾತು ಕೇಳುವಂತವ್ರು ಆಗಿರ್ಬೋದು, ಅಥವಾ ಇಲ್ಲಪ್ಪ ಇವ್ರು ಹೇಳಿದ್ರೆ ಒಂದೆರಡು ನಡೆಯುತ್ತೆ ಅನ್ನೋ ತರ ಆಗೋ. ಬಟ್ ಅದನ್ನೆಲ್ಲ ಸ್ವೀಕಾರ ಮಾಡಿದಂತ ಮನೋಭಾವ ಇರುತ್ತೆ ಕೆಲವರು. ಸೊ ಅವ್ರುಗಳು ಮಾಡೋ ವಿಧಾನನೇ ಬೇರೆ. ಅವ್ರು ಸಿನಿಮಾ ಬರೋ ಜಗತ್ತಿಗೆ ಯಾತಕ್ ಬರ್ತಾರೆ ಅಂದ್ರೆ ಇಲ್ಲಿ ಮೋಜು ಮಸ್ತಿಗೋಸ್ಕರ ಬರೋಂಥವ್ರು ಅಷ್ಟು ಜನ ಇರ್ತಾರೆ. ಅವರಿಂದ ಸಿನಿಮಾ ಹಾಳಾಗುತ್ತೆ ಆಕ್ಚುಲಿ. ಅಂತವ್ರು ಫಿಲ್ಟರ್ ಆಗ್ಬೇಕು ನಮಗೆ ಫಸ್ಟ್. ಪ್ರೊಡ್ಯೂಸರ್ಸ್ ಮೊದಲು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬರ್ಬೇಕು. ನಾವು ಸಿನಿಮಾ ಮಾಡೋ ಒಬ್ಬೊಬ್ಬ ಪ್ರೊಡ್ಯೂಸರ್ 4 ಸಿನಿಮಾ ಮಾಡಿದೆ ನಾನು ಅವಾಗ. ಸೊ ರಿಪೀಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅವ್ರು ನಮ್ಮ ಮೇಲೆ ಇಟ್ಟೋ ನಂಬಿಕೆ, ಅದು ಆ ನಂಬಿಕೆ ನಾವು ಉಳಿಸ್ಕೋಬೇಕು. ಈಗ ಒಂದೊಂದು ಸಿನಿಮಾ ಆದ್ರೆ ಆಗೋಯ್ತು. ಅವರು
ಮತ್ತೆ ಈಗ ಆ ವಿಷಯದಲ್ಲಿ ನೋಡ್ಬೇಕಂತಂದ್ರೆ ನಂಗೆ ಪ್ರೇಮ್ ಆಗ್ಬೋದು, ಚಂದ್ರು ಅವ್ರು ಆಗ್ಬೋದು, ಇವರೆಲ್ಲ ಗಟ್ಟಿತನದಲ್ಲಿದ್ದಾರೆ. ಸೊ ದೇ ಆರ್ ಗಿವಿಂಗ್ ವೆರಿ ಗುಡ್ ಫಿಲ್ಮ್ಸ್. ಈಗ AP ಅರ್ಜುನ್ ಮೊನ್ನೆ ಮಾಡಿದ ಸಿನಿಮಾಗಳು, ಫಸ್ಟ್ ಸಿನಿಮಾ ನಾನು ಥಿಯೇಟರ್ಗೆ ಹೋಗಿ ನೋಡಿದೆ, ಎಷ್ಟು ಚೆನ್ನಾಗಿ ಮಾಡಿದ್ರು ಸಬ್ಜೆಕ್ಟ್ನೆಲ್ಲ. ಸೊ ಆ ಥರ ನ್ಯೂ ಕಮರ್ಸ್ ಅಲ್ಲಿ ಪ್ರಶಾಂತ್ ನೀಲ್ ಆಗ್ಬೋದು, ಎಸ್ ಟೇಕನ್ ಟು ಕನ್ನಡ ಇಂಟು ಸಮ್ ಲೆವೆಲ್. ಸೊ ಆ ಥರ ಇನ್ಸ್ಪೈರೇಷನ್ ಆಗುವಂತ ನಿರ್ದೇಶಕರು ಇದ್ದಾರೆ ಈಗ. ಸೊ ವಿ ಶುಡ್ ಸೇ ಅಭಿಮಾನಿಗಳನ್ನ ಉಟ್ಕೊಂಡಾಗ ಅವ್ರು ಅದನ್ನೇ ಆರಾಧಿಸ್ಬೇಕು. ಸೊ ಅಭಿಮಾನಿಗೋಸ್ಕರನೇ ಸಿನಿಮಾ ಮಾಡ್ತಾರೆ ಅವರು. ಸೊ ಅವ್ರ ಕ್ಯಾರೆಕ್ಟರ್ಸ್ ನಲ್ಲಿ ಅವ್ರು ಚೂಸ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ಹಾಗೆ ಇರುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ನಿಮ್ಮ ಚಾನಲ್ಗೆ ಎಲ್ಲರೂ ಬರ್ಬೇಕು. ಯಾಕಂದ್ರೆ ಬೆಳೆದಿರೋರು ಬಂದ್ರೆ ಒಂದ್ ರೀತಿ ನಿಮ್ಗೆ ಮಾಹಿತಿ ಬೇರೆ ಸಿಗುತ್ತೆ, ಇನ್ನು ಬೆಳೆಯೋರು ಬಂದ್ರೆ ಇನ್ನೊಂಥರ ಮಾಹಿತಿ ಸಿಗುತ್ತೆ. ಬೆಳೆದಿರೋರ್ಗೆ ನೀವು ಆಲ್ರೆಡಿ ನಿಮ್ಮ ಚಾನಲ್ಗೆ ಸಪೋರ್ಟಿವ್ ಆಗುತ್ತೆ, ಬೆಳೆಯೋರ್ಗೆ ನಿಮ್ಮ ಚಾನಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ಎರಡು ಮಿಕ್ಸ್ ಆಗ್ಬೇಕು ನನ್ನ ಪ್ರಕಾರ. ನೀವು ಬೆಳಿಲಿಕ್ಕೆ ಇದು ಬೇಕು, ಇವರು ಬೇಕು. ಇವ್ರು ಮಾತಾಡುವಾಗ 100 ಜನ ಕೇಳ್ತಾರೆ, ಅವ್ರು ಹೇಳಲೇಬೇಕಾಗಿಲ್ಲ. ಸ್ಟಾರ್ ಆಗಿರೋರು ಅವ್ರು ಬರ್ತಾರೆ, ತಾನಾಗೆ ನೋಡ್ತಾರೆ ಎಲ್ಲ. ಬಟ್ ಇವ್ರುಗಳು ಬಂದಾಗ ಏನಾಗುತ್ತೆ, ಹೊಸಬ್ರು ಅಥವಾ ಅವಕಾಶ ಕೊಟ್ಟಾಗ ನೀವು ಅವ್ರ ಅಭಿಮಾನದಿಂದ ಒಂದಷ್ಟು ಜನ ಕೇಳ್ತಾರೆ, ನಂದು ಈ ಚಾನಲ್ ಬರುತ್ತೆ ನೋಡು. ಸೊ ನಿಮ್ಗೆ ವ್ಯೂವರ್ ಬೇಸು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ. ಸೊ ನಿಮ್ಗೆ ಅದು ಪಾಪ್ಯುಲಾರಿಟಿ ಆಗುತ್ತೆ. ಸರ್, ಜೀವನದೊಳಗ ಬಹಳಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೀವು ನೋಡಿದಿರಿ, ಬಹಳಷ್ಟು ಸಿನಿಮಾಗಳನ್ನ ನೋಡಿದಿರಿ. ನೀವು ಕೊಟ್ಟಿರುವಂತಹ ಇವತ್ತ ಮಾಹಿತಿ ಏನೈತ್ರಿ, ಬಹಳಷ್ಟು ಫಿಲ್ಮ್ ಮೇಕರ್ಸ್ ಗೆ ಒಂದೇನೋ ಅವ್ರ ಬೆಳವಣಿಗೆಗೆ ಒಂದು ಪಾಯಿಂಟ್ ಆಡ್ ಆಗುತ್ತ ಅಂತ ಅನ್ಕೋತೇನೆ ಸರ್ ನಾನು. ಅದೇ ಸಂತೋಷ. ಈ ಒಂದು ಎನರ್ಜಿ ಐತಲ್ರಿ ಸರ್, ನೀವು ಮಾತ್ರ ಈ ವಯಸ್ಸಿನೊಳಗು ನನ್ಗದ್ ಅನ್ಸಾತ ಇಲ್ಲ ಸರ್ ನಿಮ್ಗೆ ವಯಸ್ಸಾಗೈತಿ ಅಂತ. ಯಾಕಂತಂದ್ರ ನೀವ್ ಅಷ್ಟ್ ಇದ್ರ ಸಿನಿಮಾ ಒಳಗ್ ನಿಮ್ಮನ್ನ ನೀವು ತೊಡಗಿಸ್ಕೊಳತ್ತೀರಿ. ಅಂಡ್ ಈಗೂನು ನಾವ್ ಕೇಳಿದ್ರು ನೀವ್ ಹೇಳಾತಿದ್ರಿ, ನಮ್ದು ನಾವು ಲೊಕೇಶನ್ ಹಂಟ್ ಮಾಡಕ್ ಹೊಂಟಿವಿ ಅಂತಂದ. ಅದನ್ ಕೇಳಿ ನಂಗೆ ಬಹಳ ಖುಷಿ ಆತ್ರಿ ಸರ್. ಇಷ್ಟು ವರ್ಷ ದುಡ್ಯಾಕತ್ತಾರ, ಇನ್ನೂ ಅವ್ರು ತಮ್ಮನ್ ತಾವ್ ತೊಡಗಿಸ್ಕೊಳತಾರ. ಸಿನಿಮಾ ನನ್ನ ಉಸಿರು. ಓಕೆ, ನನಗೆ ಆಗೋವರೆಗೂ ನಾನು ಮಾಡ್ಬೇಕು. ಕರೆಕ್ಟ್. ಈಗ ಮೊನ್ನೆ 2 ಸಿನಿಮಾ ಮಾಡಿದೀನಿ. ಬಹಳ ಸಣ್ಣ ಬಡ್ಜೆಟ್ ಅಲ್ಲಿ ಕೇಳೋದು, ಸರ್ ಇಷ್ಟು ದಿವಸದಲ್ಲಿ ಮಾಡ್ಕೊಡಕ್ ಆಗತ್ತೆ ಅನ್ನೋ ಚಾಲೆಂಜ್ ಒಪ್ಕೊಂಡೆ. ಸೊ ಡೈರೆಕ್ಟ್ ಎಲ್ಲವೂ ಚಾಲೆಂಜಸ್, ಕಥೆಯಿಂದ ಹಿಡಿದು ತೆರೆ ತರೋವರೆಗೂ. ಸೊ ಇಟ್ ಇಸ್ ಅಗೇನ್ ಎ ಚಾಲೆಂಜ್. ಒಂದು ಹರ್ಷಿಕಾ ಪೂರ್ಣಚ್ಚ ಇಟ್ಕೊಂಡು ಮಾಡಿದೀನಿ. ಅದು ಒಂದು ಕಣ್ಣು ಕಾಣದೇ ಇರೋಂತ ಹುಡುಗಿ ಕ್ಯಾರೆಕ್ಟರ್. ಸೊ ಒಂದು ದಿವಸ ಅವಳನ್ನ ಮನೇಲಿ ಎಲ್ಲರೂ ಬಿಟ್ಟು ಹೋದ್ರೆ ಅವಳ ಪರಿಸ್ಥಿತಿ ಏನು? ಸೊ ಮನೇಲಿರೋರು ಹೇಗೆ ಮುಂಚಾಗ್ತಾರೆ, ಕೆಲ್ಸಗಾರರು ಇವ್ರು ಎಲ್ಲ ಆ ಟೈಮ್ ಯೂಸ್ ಮಾಡ್ಕೊಳಕ್ಕೆ, ಅವ್ರನ್ನೆಲ್ಲರೂ ಹೆಂಗ್ ಅವಳು ಲಾಕ್ ಮಾಡಿ ಫೈಟ್ ಮಾಡ್ತಾಳೆ ಅನ್ನೋದೇ ಕ್ಲೈಮ್ಯಾಕ್ಸ್ ವರೆಗೂ ಬರುತ್ತೆ. ಅದೇ ತರ ಚಿದಾನ್ ಅಂತ ಒಂದು ಸಿನಿಮಾ ಮಾಡಿ, ನೆಟ್ ಅಂತ. ಆ ನೆಟ್ ಅಲ್ಲಿ ಕಾರಣ ಏನಂತಂದ್ರೆ, ಈಗ ಹೆಣ್ಮಕ್ಳು ಈಗ ಏನು ನಮ್ಮ ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇದರಿಂದ ಹೆಂಗ್ ಮೋಸ ಹೋಗ್ತಾರೆ. ಸೊ ಅದ್ರಲ್ಲಿ ಅವ್ನು ಹೇಗೆ ಸಿಗಾಕೊಂತಾನೆ. ಸೊ ಅದರಿಂದ ಮೋಸ ಹೋಗುವಂತ ಮನೆಯಲ್ಲಿ ಆಗುವಂತ ಅನಾಹುತಗಳೇ. ಸೊ ಈಗ ಅದನ್ನ ಹೆಣ್ಮಕ್ಳಿಗೆ ಕಣ್ ತರಿಸುವಂತ ಸಬ್ಜೆಕ್ಟ್ ಅದು. ಸೊ ಈಗ ಅದನ್ನ ಮುಗಿಸ್ದೆ, ಆಕ್ಚುಲಿ ಡಬ್ಬಿಂಗ್ ವರ್ಗೂ ಆಯ್ತದು. ಸೊ ಅದೆರಡು ಮುಗಿಸಿದೀನಿ. ಈಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ಫೆಬ್ರವರಿನಲ್ಲಿ ನನ್ನ ಮಗ ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಅಕ್ಷಯ್ ಸನ್ ಆಫ್ ರಾಮಮೂರ್ತಿ ಅಂತ ಟೈಟ್ಲ್ ಅದು. ಸೊ ಅದು ಫಾದರ್ ಅಂಡ್ ಸನ್ ಬಾಂಡಿಂಗ್ ಮೇಲೆ ಮಾಡಿರೋದು, ಅದ್ಭುತವಾದಂತ ಒಂದು ಸ್ಕ್ರಿಪ್ಟ್ ಅದು. ನಂದು ಇನ್ನೊಂದು ಸಬ್ಜೆಕ್ಟ್ ಒಂದು ಮಾಡಿದೀನಿ, ಈಗ ಅದನ್ನು ಮಾಡಬೇಕು ಅಂತ ಆಸೆ ಇದೆ. ನಮ್ಗ ಮೋಟಿವೇಶನ್ ಸಿಗಾತೈತಿ ಸರ್, ಫಿಲ್ಮ್ ಮೇಕರ್ಸ್ ಅಲ್ಲಿ ನಮಗ್ ಮೋಟಿವೇಶನ್ ಸಿಗಾತೈತಿ. ಬರ್ಬೇಕು, ಇಂಡಸ್ಟ್ರಿ ಬೆಳಿಬೇಕಂದ್ರೆ ಬರ್ತಾ ಇರ್ಬೇಕು. ಹೌದ್ರಿ ಸರ್, ಹೌದು ಸರ್. ನಮ್ಗ ಇಲ್ಲಿ ಮಟ ಕನ್ವರ್ಸೇಷನ್ ಮಾಡಕ್ ಅವಕಾಶ ಮಾಡಿಕೊಟ್ರಿ ಸರ್. ಆಮೇಲೆ ಬಹಳಷ್ಟು ಮಾಹಿತಿ ಕೊಟ್ರಿ ನಮ್ಗ. ನಾವ್ ಹುಬ್ಳಿಯಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನಿಮ್ಗೆ ಭೇಟಿ ಆಗಿ. ಸಾರ್ಥಕ ಆಗಿದ್ರೆ ನನ್ನ ಬದುಕು ಸಾರ್ಥಕ ಸರ್. ನಿಮ್ಮ ಮುಂದೆ ಬರುವಂತ ಪ್ರಾಜೆಕ್ಟ್ಸ್ ಗಳಿಗೆಲ್ಲ ಒಳ್ಳೇದಾಗ್ಲಿ ಸರ್. ಅಂಡ್ ಹಿಂದೆ ಆಗಿರುವಂತ ನೀವು ಕೊಟ್ಟಿರುವಂತ ವಿಷಯ ಮತ್ತೆ ಕಾನ್ಸೆಪ್ಟ್ ಅಥವಾ ನೀತಿ ಏನೈತಿ ಪ್ರತಿಯೊಬ್ಬರಿಗೂ ಮುಟ್ಲಿ. ಹೊಸ ಇಂಡಸ್ಟ್ರಿ ಬರೋರು ಅಥವಾ ಸಿನಿಮಾ ಪ್ರೇಮಿಗಳು ಯಾರ್ಯಾರು ಇದಾರ, ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ವಿಚಾರ ಮುಟ್ಬೇಕು. ಈಗಿನ ನಿರ್ದೇಶಕರಿಗೆ ಒಂದು ತರದಲ್ಲಿ ಏನಂತಂದ್ರೆ, ನಾವು ಕೆಲಸ ಮಾಡುವಾಗ ಕ್ಯಾಮ್ರಾ ಪಕ್ಕ ಇರ್ತಾ ಇದ್ವಿ, ಮಾನಿಟರ್ ಇರ್ತಿರ್ಲಿಲ್ಲ. ಕ್ಯಾಮ್ರಾದಲ್ಲಿ ಏನು ಫಸ್ಟ್ ಫ್ರೇಮ್ ನೋಡ್ತೀವಿ ಅಷ್ಟೇ. ಈಗ ಮಾನಿಟರ್ ನೋಡಿ ಡೈರೆಕ್ಟ್ ಮಾಡೋದು ತುಂಬಾ ಆಗ್ಬಿಟ್ಟಿದೆ. ಈಗಲೂ ನಾನು ಡೈರೆಕ್ಟ್ ಮಾಡೋದು ಕೂತ್ಕೊಳ್ಳಲ್ಲ ಮಾನಿಟರ್ ಮುಂದೆ, ಕ್ಯಾಮ್ರಾ ಪಕ್ಕದಲ್ಲೇ ಇರ್ಬೇಕು ನಾವು. ಆತರ ಡೈರೆಕ್ಟರ್ಗಳ ಇನ್ವಾಲ್ವ್ಮೆಂಟ್ ಒಂಚೂರು ಹೊಸಬರಿಗೆ ಬೇಕಾಗ್ಬೋದು. ಮಾನಿಟರ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಅದೇನೋ ಫ್ರೇಮ್ ನೋಡಕ್ ಅಷ್ಟೇ, ಪರ್ಫಾರ್ಮೆನ್ಸ್ ಗೊತ್ತಾಗಲ್ಲ ಅದ್ರಲ್ಲಿ. ಬ್ಲೈಂಡ್ ಐ ಕಾಣಲ್ಲ. ಈ ಎಲ್ಲಾ ಮಾಹಿತಿ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಮಾಹಿತಿ ಸಿಗ್ಲಿ, ಅಂಡ್ ನಿಮ್ಮ ಅಪ್ಕಮಿಂಗ್ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ.